ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್. ಮಂಡ್ಯ ಲೋಕಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಹಳಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಅದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಎದುರಾಳಿಯಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಿರುವಂತ ಸನ್ನಿವೇಶದಲ್ಲಿ ಬಹಳಷ್ಟು ಕದನ ಕೌತುಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಸಾವಿನ ವಿಚಾರ, ಅಂಬಿ ಅವರ ಸಾವಿನ ವಿಚಾರವನ್ನ ಚುನಾವಣೆಗೆ ಬಳಸ್ಕೊಳ್ಬೇಡಿ ಅಂತ ಹೇಳಿ ಗೋ ಬ್ಯಾಕ್ ಸುಮಲತಾ ಅನ್ನೋ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಕುಮಾರಸ್ವಾಮಿ ಅವರ ಬೆಂಬಲಿಗರಿಂದ. ಮತ್ತೊಂದು ಕಡೆಯಲ್ಲಿ ನಿನ್ನೆಯ ಸಮಾವೇಶದಲ್ಲಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ರಣಕೇಕೆಯನ್ನ ಹೊರಡಿಸಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಅಂಬಿ ಪತ್ನಿ ಒಬ್ಬಂಟಿಯಾದ್ರ ಅನ್ನೋ ಪ್ರಶ್ನೆ ಕೂಡ ಖಂಡಿತವಾಗ್ಲೂ ಕೂಡ ಎಲ್ಲರಲ್ಲೂ ಬಂದೇ ಬರುತ್ತೆ. ಎಲ್ಲರೂ ಕೂಡ ಒಟ್ಟಾಗಿರುವಂತ ಸನ್ನಿವೇಶ. ಸದ್ಯಕ್ಕೆ ಇವತ್ತು ಎಲ್ಲ ಒಂದ್ ಕಡೆಯಲ್ಲಿ ಈ ಒಂದು ಸುಮಲತಾ ಅವರ ಸ್ಪರ್ಧೆ ವಿಚಾರದಲ್ಲಿ ಬಿಜೆಪಿ ತೆಗೆದುಕೊಳ್ಳುತ್ತಿರುವಂತಹ ನಿಲುವಿನ ಕುರಿತಾಗಿಯೂ ಕೂಡ ಬಹಳಷ್ಟು ಗೊಂದಲ ಇದೆ. ಸದ್ಯಕ್ಕೆ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ಇದು ಯಾವ ರೀತಿಯಾಗಿ ಬಿಜೆಪಿ ನೇರವಾಗಿ ಸಪೋರ್ಟ್ ಮಾಡುತ್ತಾ ಸುಮಲತಾ ಅವರಿಗೆ, ಇದನ್ನು ಕೂಡ ಕಾದು ನೋಡಬೇಕಾದಂತ ವಿಚಾರ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಬಹಳಷ್ಟು ನೋಡ್ಕೊಂಡು ಮಾತಾಡ್ತಿದ್ದಾರೆ. ಕ್ಯಾಲ್ಕುಲೇಟ್ ಆಗಿ ಇಂಥ ಸನ್ನಿವೇಶವನ್ನು ನಿಭಾಯಿಸಿದ್ದಾರೆ. ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಅನ್ನೋದು ಕೂಡ ಇರುವಂತ ವಿಚಾರ ನೋಡ್ಬೇಕಾಗಿದೆ. ಇನ್ನೇನೆಲ್ಲ ಬೆಳವಣಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಈ ಕುರಿತಾಗಿ ಮಾತಾಡೋದಕ್ಕೆ ನೀವು ಕೂಡ ಕರೆ ಮಾಡಬಹುದು ನಮ್ಮ ಜೊತೆಯಲ್ಲಿ. ನಮ್ಮ ನಂಬರ್ ಕೂಡ ಕೆಳಗಡೆ ಹೋಗ್ತಾ ಇರುತ್ತೆ. ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಶ್ರೀಕಂಠ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಕಂಠ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಶ್ರೀಕಂಠ ಅವರೇ. ಇಲ್ಲಿ ಸುಮಲತಾ ಸ್ಪರ್ಧೆ ವಿಚಾರ ಹಾಗೆ ನಿಖಿಲ್ ಸ್ಪರ್ಧೆ ವಿಚಾರವನ್ನ ನೋಡ್ತಾ ಹೋದ್ರೆ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಭರ್ಜರಿಯಾಗಿ ತಯಾರಿ ಮಾಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಂಬಿ ಪತ್ನಿ ಗೆಲುವು ಸುಲಭ ಆಗಿದ್ಯಾ ಅಥವಾ ಕಠಿಣ ಇದೆಯಾ ಮುಖ್ಯಮಂತ್ರಿ ಮಗನ ಸ್ಪರ್ಧೆಯಿಂದ? ಅಂಬರೀಷ್ ಅಣ್ಣ ಯಾವತ್ತೂ ಹಿಂದೆ ಹೋದಾರಲ್ಲ, ಅವ್ರು ಸುಮಲತಮ್ಮನೂ ಅಷ್ಟೇ ಹಿಂದೆ ಹೋಗ್ಬಾರ್ದು. ಅವರೇ ಎದುರಿಸ್ತಾರೆ ಅಂತ ಯಾಕೆ ಸರ್ ಹಿಂದೆ ಹೋಗ್ಬೇಕಂದ್ರೆ ಹಿಂದೆ ಸರಿ ಅಂತಾನೆ ಅರ್ಥ ಅಲ್ವಾ? ಏನ್ ಸರ್ ಅದು ಅರ್ಥ? ಅವ್ರ ಇಷ್ಟ ಬಂದಂಗೆ ಮಾತಾಡ್ಬೇಕು ಸರ್. ನಾನು ಪಕ್ಕ ಕುಮಾರಣ್ಣನ ಅಭಿಮಾನಿ, ಅರ್ಥ ಮಾಡ್ಕೊಳ್ಳಿ. ರಾಜಕೀಯಕ್ಕೆ ಬಂದ್ರೆ ಕುಮಾರಣ್ಣನ ಅಭಿಮಾನಿ, ಕಲಾವಿದ್ರಲ್ಲಿ ಬಂದ್ರೆ ಅಂಬರೀಷ್ ಅಣ್ಣ, ವಿಷ್ಣು ಸರ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರಾಣ. ಅದ್ಬಿಟ್ಬಿಟ್ಟು ಈಗ ಇವ್ರು ಅವ್ರು ನಿನ್ನೆ ನಿಖಿಲ್ ಅವ್ರು ಹೇಳೋದು ಗೋ ಬ್ಯಾಕ್ ಅಂತ ಅವರು ಮಂಡ್ಯದಲ್ಲಿ ಫಂಕ್ಷನ್ ಮಾಡಿದಾಗ ಅಂತಿದ್ರಂತಲ್ಲ. ಅದ್ರಿಂದ ಸುಮಲತಮ್ಮ ಯಾವುದೇ ಕಾರಣಕ್ಕೂ ಗೆಲ್ತಾರ? ಮುಖ್ಯಮಂತ್ರಿ ಮಗನ ವಿರುದ್ಧ ಸ್ಪರ್ಧೆ ಮಾಡಿ ಗೆಲ್ತಾರ? ಖಂಡಿತವಾಗ್ಲೂ ಗೆಲ್ತಾರೆ, ಖಂಡಿತವಾಗ್ಲೂ. ಅದ್ರ ಜೊತೆಗೆ ಇವರ ಪಕ್ಷ ಕಾಂಗ್ರೆಸ್ ಇಂದ ಏನ್ ಬಂದಿಲ್ಲ, ಕಾಂಗ್ರೆಸ್ ಇಂದ ಬಂದು ಇವ್ರು ಮೈತ್ರಿ ಮಾಡ್ಕೊಬಿಟ್ಟಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ, ಮೈತ್ರಿ ಮಾಡ್ಕೊಳ್ಳೆ. ಇವರು ಕಾಂಗ್ರೆಸ್ ಇಂದ ಟಿಕೆಟ್ ಕೇಳಿದ್ರು ಕೊಡ್ಲಿಲ್ಲ, ಬೇಡ ಪರವಾಗಿಲ್ಲ. ಸುಮಲತಮ್ಮ ಅಂದ್ಬಿಟ್ಟು ಸೋಲ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಜನ ಎಲ್ಲ. ಖಂಡಿತ ಯಾವುದೇ ಕಾರಣಕ್ಕೂ ಸೋಲಲ್ಲ ಸರ್. ಚಾಲೆಂಜ್ ಸರ್. ನನ್ನ ನಂಬರ್ ಈಗಲೇ ಎಲ್ಲಾರು ನೋಟ್ ಮಾಡ್ಕೊಬಿಡ್ಲಿ, 8861708667 ಅಂತ. ನಾನು ಮಂಡ್ಯದ ಹುಡುಗ, ಪಕ್ಕ ಕುಮಾರಣ್ಣನ ಅಭಿಮಾನಿ. ನಾವು ಓಟ್ ಹಾಕೋದು ಮಾತ್ರ ಸುಮಲತಾ ಮುಂದೆ. ಯಾಕೆ ಈ ಒಂದು ಸನ್ನಿವೇಶದಲ್ಲಿ ಸುಮಲತಾ ಅವ್ರನ್ನ ಬೆಂಬಲಿಸ್ತಿರೋದು ಯಾಕೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಭಿಮಾನಿ? ಅಲ್ಲ ಇರ್ಬೋದು ಸರ್. ರಾಜಕೀಯದಲ್ಲಿ ಕುಮಾರಣ್ಣ ತುಂಬಾ ಒಳ್ಳೆಯವರು, ನಾನು ಇಷ್ಟಪಡ್ತೀನಿ. ಆದ್ರೆ ಈಗೇನಪ್ಪಾ ಅಂದ್ರೆ ಅವ್ರು ಮಾತಾಡಿದೆ ಎಂತ ಮಾತು ಸರ್ ಅದು? ರೇವಣ್ಣ ಅವ್ರು ಮಾತಾಡೋದೇನು, ಡಿ.ಸಿ. ತಮ್ಮಣ್ಣವ್ರು ಮಾತಾಡೋದೇನು, ಶ್ರೀರಂಗಪಟ್ಟಣದ ಶಾಸಕ ಶ್ರೀಕಂಠೇಗೌಡರು ಮಾತಾಡೋದೇನು, ಅವೇನ್ ಸರ್ ಅಸಹ್ಯವಾದ ಮಾತಲ್ವಾ ಅದೆಲ್ಲ? ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಸೋಲೋದಿದ್ರೆ ಈ ಎಲ್ಲ ಮಾತುಗಳೇ ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತೀರಿ? ನಿಮ್ಗೆ ರಾಜ್ಕುಮಾರ್ ಅವ್ರು ಇದ್ರು, ವಿಷ್ಣು ಸರ್ ಇದ್ರು, ಈಗ ಕಲಾವಿದ್ರೆಲ್ಲ ಇದಾರೆ. ಕಲಾವಿದ್ರಲ್ಲಿ ಅಂಬರೀಷ್ ಅಣ್ಣಂಗೇನೋ ಅವತ್ತಿನ ಪರಿಸ್ಥಿತಿಲಿ ರಾಜಕೀಯ ಬರ್ಬೇಕಾಗಿದ್ದು ಬಂದ್ಬಿಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ನು ನಮ್ಮಂಗೆ ಯುವಕ ಸರ್, 27-28 ವರ್ಷದ ಹುಡುಗ ಅವನು ಅಲ್ವಾ ಸರ್? ರಾಜಕೀಯ ಅವಶ್ಯಕತೆ ಇರ್ತಿರ್ಲಿಲ್ಲ ರಾಜಕೀಯದಲ್ಲಿ. ಹೌದು, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಂಠ್ ಅವರೇ ನಮ್ಮ ಜೊತೆಯಲ್ಲಿ ಮಾತಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಚಂದ್ರಶೇಖರ್ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಸುಮಲತಾ ವರ್ಸಸ್ ನಿಖಿಲ್ ಯಾರು ಗೆಲ್ತಾರೆ ಸರ್? ಸುಮಲತಾ ಗೆಲ್ತಾರೆ ಸರ್. ಹೇಗೆ ಹೇಳ್ತೀರಿ ಸರ್? ನಮ್ಮ ಸುಮಲತಾ ಅವರು ನಮ್ಮ ಅಂಬರೀಷ್ ಅಣ್ಣರ ಇದ್ರೊಳಗೆ ಅವರು ಬೇಜಾನ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅದೇನು ಸರ್, ಅವರು ಮಾಡಿದ್ದು ದಾನ ಇದ್ ಮಾಡಿರೋದು ಯಾರಿಗೂ ಗೊತ್ತಿಲ್ಲ. ಸೊ ಈ ಅವರು ಸುಮಲತನ ಗೋ ಬ್ಯಾಕ್ ಅಂತ ಮಂಡ್ಯದ ಜನ ಪುಡಿ ಹುಡುಗರು ಸುಮ್ಮನೆ ಮೆಸೇಜ್ ಮಾಡ್ತಾವ್ರೆ. ಸುಮಲತಾ ಇದೇ ನಮ್ಮ ಮಂಡ್ಯದ ಸೊಸೆ, ನಿಖಿಲ್ ಬಂದು ಬೇರೆ ಇದರಿಂದ ಬಂದಿರೋದವ್ರು.
ಸೊ ಅವ್ರು ಗೋ ಬ್ಯಾಕ್ ಅಂತ ನಾವು ಕಳಿಸ್ಬೇಕು. ಕಾಂಗ್ರೆಸ್ ಸರ್ಕಾರದ ಫಸ್ಟ್ ಕಾಂಗ್ರೆಸ್ ಪಕ್ಷದವರು ನಮ್ಗೆ ಸುಮಲತಾಗೆ ಸಕ್ಕ ಸಪೋರ್ಟ್ ಕೊಡ್ಬೇಕು. ಅವರು ಕೊಡದೆ ಸರ್, ಅವರು ಒಂಥರ ಏಡಿಗಳಾಗಿ ಅವರು ಹಿಂದೆ ಕೂತವ್ರೆ. ಡಿ ಕೆ ಮಾತು ಕೇಳ್ಕೊಂಡು ಇವ್ರ ಮಾತು ಕೇಳ್ಕೊಂಡು ನಮ್ನ ಪಕ್ಷನೇ ಹಾಳು ಮಾಡಿದವ್ರೆ. ಡಿ ಕೆ ನಮ್ ಕಾಂಗ್ರೆಸ್ ಪಕ್ಷನ ಹಾಳು ಮಾಡಿದವರು. ನಾವು ಪಕ್ಕ ಕಾಂಗ್ರೆಸ್ನವರು ನಾವು. ಹೌದು. ಆದ್ರಿಂದ ನಮ್ಮ ಸುಮಲತಕ್ಕನ್ನ ನಾವು ಬಹುಮತದಿಂದ ಗೆಲ್ಬೇಕು ಅಂತ ಇರೋದು. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಸುಮಲತಾ ಅವ್ರು ಇವತ್ತು ಎಸ್.ಎಂ. ಕೃಷ್ಣ ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಬಿಜೆಪಿಯಿಂದ ಒಂದು ವೇಳೆ ಅವರು ಸ್ಪರ್ಧೆ ಮಾಡಿದ್ರೆ ನಾವು ಅಂಬರೀಷ್ ಅಭಿಮಾನಿ ಮತ್ತು ಕಾಂಗ್ರೆಸ್ ಇದರಿಂದ ನಾವು ಯಾವುದೇ ಕಾರಣಕ್ಕೂ ಸುಮಲತಾ ತಕ್ಕಂಗೆ ನಾವು ವೋಟ್ ಮಾಡೋದು. ನಾವು ಅವರನ್ನೇ ಬೆಂಬಲಿಸ್ತೀರಿ? ಅವ್ರನ್ನೇ ಬೆಂಬಲಿಸ್ತೀವಿ. ಸದ್ಯಕ್ಕೆ ಮುಖ್ಯಮಂತ್ರಿ ಮಗ ಒಂದು ಕಡೆ, ಮುಖ್ಯಮಂತ್ರಿ ಪ್ರಭಾವ ಏನಾದ್ರೂ ಪರಿಣಾಮ ಬೀರಬಹುದಾ ಚುನಾವಣೆಯಲ್ಲಿ? ನಿಖಿಲರ್ಗೆ ಏನಿದೆ ಸರ್ ಅನುಭವ? ಅವ್ರಿಗೆ ಏನಿದೆ? ಒಂದು ಪಂಚಾಯತಿಯಲ್ಲಿ ಒಂದು ಅಧ್ಯಕ್ಷನಾಗಿ ಒಂದು ಗೆದ್ದಿ ಯಾವ್ದು ಇದು ಮಾಡಿದಾರ, ಇಲ್ಲ ತಾಲೂಕ್ ಪಂಚಾಯತ್ ಗೆದ್ದವ್ರ? ಒಂದು 20 ವರ್ಷ. ಸುಮಲತಾ ಅವ್ರಿಗೆ ಏನಿದೆ ಸರ್ ಹಾಗಾದ್ರೆ ಅನುಭವದ ವಿಚಾರಕ್ಕೆ ಬರ್ತಾ ಹೋದ್ರೆ ಇಬ್ರು ಕೂಡ ಬೇಜಾನು, ನಿಖಿಲ್ಗೆ ಇನ್ನ ಬೇಜಾನಿದೆ. ಹೇಳಿ. ನಮ್ಮ ಅಂಬರೀಷನ ಅನುಭವ ಸುಮಲತಾ ಗೊತ್ತೇ ಗೊತ್ತಿರ್ತದೆ ಅವ್ರಿಗೆ ರಾಜಕೀಯದಲ್ಲಿ. ಆದ್ರಿಂದ ನಮ್ಮ ಸುಮಲತಪ್ಪನ್ನ ಗೆಲ್ಲೇಬೇಕು ಅಂತ ನಾವು ಆಸೆ ಪಡ್ತಾ ಇರೋದು. ಗೆದ್ದೇ ಗೆಲ್ತಾರಂತೀರಿ? ಇದೇ ಗೆಲ್ತಾರೆ, ಚೂರ ಗೆಲ್ತೀವಿ ನಾವು. ಖಂಡಿತ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸರ್. ಇನ್ನು ಗುಬ್ಬಿಯಿಂದ ಕೃಷ್ಣಯ್ಯ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನನ್ಸುತ್ತೆ ಸರ್ ಈ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ? ಮಂಡ್ಯದಲ್ಲಿ ಬಹಳಷ್ಟು ಫೈಟ್ ಇದೆ, ಯಾರು ಗೆಲ್ಬಹುದು ಅನ್ಸುತ್ತೆ? ಶಿವಮೊಗ್ಗ ಗೆಲ್ಬಹುದು ಅಂತ ನನ್ನ ಇಚ್ಛೆ. ಹೇಗೆ ಹೇಳ್ತೀರಿ ಸರ್? ನಮಸ್ಕಾರ. ಹೇಗೆ ಹೇಳ್ತೀರಿ? ಕೃಷ್ಣಯ್ಯ ಅವರೇ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿಯಲ್ಲಿ ಡಿಲೇ ಇದೆ ನನ್ನ ವಾಯ್ಸ್ ಬರೋದು. ಹೇಗೆ ಹೇಳ್ತೀರಿ ಸುಮಲತಾ ಅವ್ರು ಗೆಲ್ತಾರ ಅಂತ ಹೇಳಿ ಹೇಗೆ ಹೇಳ್ತೀರಿ ಕೃಷ್ಣಯ್ಯ ಅವರೇ? ಅಂಬರೀಷ್ ಅಭಿಮಾನಿಗಳು ತುಂಬಾ ಇದಾರೆ ಸರ್. ಅಂಬರೀಷ್ ಅಭಿಮಾನಿಗಳು ವೋಟ್ ಮಾತ್ರ ಸಾಕ ಸುಮಲತಾ ಗೆಲ್ಲೋದಕ್ಕೆ? ಎಲ್ಲರೂ ಬೇಕು. ನಿಖಿಲ್ ಗೆಲ್ಲಲ್ಲ ಅಂತ ಹೇಳಿ ಹೇಗೆ ಹೇಳ್ತೀರಿ ನೀವು? ಮುಖ್ಯಮಂತ್ರಿ ಮಗ, ಪ್ರಧಾನಿ, ಮಾಜಿ ಪ್ರಧಾನಿಗಳ ಮೊಮ್ಮಗ, ಹೇಗೆ ಹೇಳ್ತೀರಿ? ಅವೆಲ್ಲ ಗೊತ್ತಿಲ್ಲ ಸರ್. ನಾವು ಮಂಡ್ಯವರಲ್ಲ, ಗುಬ್ಬಿ ತಾಲೂಕು, ಆದ್ರೂ ಅಭಿಮಾನಿ ಅಲ್ವಾ, ಅದರಿಂದ ಫೋನ್ ಮಾಡಿದ್ವಿ. ಥ್ಯಾಂಕ್ ಯು ಕೃಷ್ಣಯ್ಯ ಅವರೇ ನಮ್ಮ ಜೊತೆಲಿ ಮಾತಾಡಿದಕ್ಕೆ. ಖಂಡಿತವಾಗ್ಲೂ ಕೂಡ ಮಂಡ್ಯದವ್ರು ಮಾತ್ರ ಅಲ್ಲ, ಬೇರೆ ಎಲ್ಲರೂ ಕೂಡ ಹೇಳ್ತಿರುವಂತದ್ದು ಸುಮಲತಾ ಅವ್ರು ಗೆದ್ದೇ ಗೆಲ್ತಾರ ಅಂತ ಹೇಳಿ. ಮಂಡ್ಯದಿಂದ ಮೋಹನ್ ಅಂತ ಹೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ಮೋಹನ್ ಅವರು ನಮಸ್ಕಾರ ಸರ್. ನಮಸ್ತೆ. ಏನ್ ಅನ್ಸುತ್ತೆ ಸರ್ ಮಂಡ್ಯದವ್ರು, ನೀವು ಗ್ರೌಂಡ್ ರಿಪೋರ್ಟ್? ನಮ್ಗೆ ಬಂದು ನಾನು ಒಳ್ಳೆ ಓದಿರಂತ ಒಬ್ಬ ಎಜುಕೇಟೆಡ್ ಹುಡುಗ. ಓಕೆ. ನಮ್ದು ಸ್ಪಷ್ಟ ಬಂದ್ ಏನಿದೆ ಅಂದ್ರೆ, ನಮ್ಮ ದೇವೇಗೌಡರಾಗ್ಲಿ ನಮ್ಮ ಕುಮಾರಣ್ಣನಾಗ್ಲಿ ನಾವೆಲ್ಲ ಪ್ರೀತಿ ಇರೋಂತವ್ರು. ಅವ್ರು ಮಾಡಬೇಕಾಗಿದ್ದಂತ ಒಂದು ಕೆಲಸ ಏನು ಅಂದ್ರೆ, ಸಾಮಾನ್ಯ ಕಾರ್ಯಕರ್ತ ಅನ್ನೋರು ಮಂಡ್ಯ ಡಿಸ್ಟಿಕ್ ಅಲ್ಲಿ ಎಷ್ಟು ಜನ ಇಲ್ಲ. ಯಾರಿಗಾದ್ರೂ ಒಬ್ರಿಗೆ ಗುರುತಿಸಿದಾರ ಅವರು. ಅದೇ ಅಂತ ಇರೋಂತವ್ರು ಆಗಿದ್ರೆ ಸಾಮಾನ್ಯ ಕಾರ್ಯಕರ್ತ ನಿಲ್ಸ್ಬೇಕಾಗಿತ್ತು ಅವ್ರು. ಅವ್ರ ಮಗನೇ ಯಾಕೆ ನಿಲ್ಸಿದ್ರು? ಒಂದ್ ವೇಳೆ ಹಂಗೂ ಏನಾದ್ರೂ ಬೇಕಾಗಿತ್ತು ಅಂದ್ರೆ ಅಟ್ಲೀಸ್ಟ್ ಸುಮಲತಾ ಮೇಡಮ್ ಅವ್ರಿಗಿಲ್ಲ, ಸುಮಲತಾ ಅವ್ರಿಗೆ ಅಂತ ಬೇಡ, ಅಂಬರೀಷ್ ಅವ್ರು ಬಂದು, ಅವ್ರಿಗೂ ನಾನು ರಾಜಕೀಯದಲ್ಲಿ ಮಾತಾಡ್ತಿಲ್ಲ, ನಾನೊಬ್ಬ ವಿದ್ಯಾವಂತನಾಗಿ ಮಾತಾಡ್ತಾ ಇದ್ದೇನೆ. ಜನರಲ್ ಆಗಿ ಈಗಿನ ಬೆಳವಣಿಗೆ ಪರಿಸ್ಥಿತಿ ಬಗ್ಗೆ ಒಬ್ರು ಎಜುಕೇಟೆಡ್ ಆಗಿ ಮಾತಾಡ್ತಿದ್ದೀರಿ, ಪ್ಲೀಸ್. ಅದು ಒಂದು ಯೋಚನೆ ಮಾಡಿ ಅವರೇ ಪರಿಶೀಲನೆ ಮಾಡಿ ಸುಮಲತಾ ಅವ್ರಿಗೆ ಕರೆದು JDS ಅಲ್ಲಿ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ. ಆಮೇಲೆ ಅವ್ರಿಗೆ ಏನಿದೆ ಅಂದ್ರೆ ಇಲ್ಲಿ ಸ್ವಾಮಿ ಮತ್ತಷ್ಟು ಹೆಸರು ಮಾಡ್ತಿದ್ರು, ಕುಮಾರಸ್ವಾಮಿ ಅವರ ಹೆಸರು ಮತ್ತಷ್ಟು ಹೆಚ್ಚಾಗ್ತಿದ್ದು, ಸುಮಲತಾ ಅವರ ಟಿಕೆಟ್ ಹೇಳಿ ಹೇಳಿ. 5,000 ಕೋಟಿ ನೀವು ಇವತ್ತು ಸ್ಯಾಂಕ್ಷನ್ ಅನ್ಬಿಟ್ರೆ ಇಷ್ಟು ದಿನ ಮಂಡ್ಯಲ್ಲಿ ಹೋಗಿತ್ತು? ಇಷ್ಟು ದಿನ ಮಂಡ್ಯಲ್ಲಿ ಹೋಗಿತ್ತು ಸರ್? ಚುನಾವಣಾ ಗಿಮಿಕ್ ಅಲ್ವಾ ಇದು? ಚುನಾವಣೆ ಗಿಮಿಕೆ ಅಲ್ಲ. ಆತ ಹಂಗಾದ್ರು ಕುಮಾರಸ್ವಾಮಿ ಗೆದ್ದಿದ್ದ ತಕ್ಷಣನೇ ಬಂದು ಮಂಡ್ಯದಲ್ಲಿ ಘೋಷಣೆ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಸರ್ ಮಾಡ್ಲಿಲ್ಲ? ಚುನಾವಣಾ ಗಿಮಿಕ್ ಹಾಗಾದ್ರೆ 5,000 ಕೋಟಿ ಮಂಡ್ಯ ಕೊಟ್ಟಿರೋದು. ಮಂಡ್ಯ ಜನತೆ ಏನು ಗಿಮಿಕ್ ಅಂತಲ್ಲ, ಯಾರ ಅವಿದ್ಯಾವಂತರಲ್ಲ, ಮಂಡ್ಯ ಜನತೆ ಏನು ಮೋಸ ಹೋಗೋರಲ್ಲ, ದಡ್ರಲ್ಲ ಅಂತೀರಿ. ನಮಗೆ ಗೊತ್ತಿರೋ ಅಂತದ್ರಲ್ಲಿ ಚುನಾವಣೆಯಲ್ಲಿ ಮಂಡ್ಯದ ಜನ ಏನಂತಂದ್ರೆ ನಮಗೂ ಗೊತ್ತಿದೆ. ಮೇನ್ ಮನುಷ್ಯ ಒಬ್ಬ ಎಜುಕೇಟೆಡ್ ಆಗಿ ಯೋಚನೆ ಮಾಡಿರುವಂತ ಮನುಷ್ಯ, ಪ್ರತಿಯೊಬ್ಬ ಯೋಚನೆ ಮಾಡಬೇಕು ಅಂದ್ರು. ಸರ್ ಈಗ ನಂದೊಂದು ಕ್ಯಾಲ್ಕುಲೇಷನ್ ಮೈಂಡ್ ಹೇಳ, ಸುಮಲತಾ ಅವರು ಆಫ್ಟರ್ ಆಲ್ ಯಾವ ಪಾರ್ಟಿ ಇಲ್ಲ, ಬಟ್ ನಮ್ಗೆ ಸುಮಲತಾನ ಬೇಡ, ಸುಮಲತಾನ ಸೈಡ್ಗೆ ಇಕ್ಕೋಣ.
ನಮ್ಗೆ ಒಬ್ಬ ಕ್ಯಾಂಡಿಡೇಟ್ ಬೇಕಾಗಿದೆ. ಒಂದು ಕ್ಯಾಂಡಿಡೇಟ್ ಅಂತ ಸರ್, ಈಗ ಒಂದು ವೇಳೆ ಕಾಂಗ್ರೆಸ್ ಅವರು ಎಷ್ಟೋ ಬುದ್ಧಿವಂತರು ಹೇಳ್ಬೋದು, ಜೆಡಿಎಸ್ ಬುದ್ಧಿವಂತರು ಹೇಳ್ಬೋದು, ಬಿಜೆಪಿನೂ ಹೇಳ್ಬೋದು. ಸರ್ ಈಗ ಬಿಜೆಪಿ ಅವರು ಬಂದು ಆಲ್ಮೋಸ್ಟ್ ಆಲ್ ಸುಮಲತಾ ಕ್ಯಾಂಡಿಡೇಟ್ ಆದ್ರೆ ಅವ್ರು ಬಾವೆ ಬಂಬ್ಲ ಬರ್ತಾರೆ. ಅವರು ಬರೋದು ರಾಜಕೀಯ ಪ್ರಾಫಿಟ್ಗೆನೆ. ಆಮೇಲೆ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಅವರು ಹೇಳ್ಕೊಳ್ಳಿ, ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ, ಒಳಗೊಳಗಡೆ ಏನೋ ನೀನ್ ಹೋಗಿ ನಿಲ್ಲು ಅಂತ ಹೇಳಿರ್ತಾರೆ. ಈಗ ಇವ್ರ ದುಡ್ಡು ಬಲ ಹಣ ಬಲ ಇವರಲ್ಲಿದೆ, ಈಗ ಇವ್ರು ಮಾಡ್ತೀನಿ ಅಂತಾರೆ. ಸಾಮಾನ್ಯ ಕಾರ್ಯಕರ್ತ ನಿಲ್ಸ್ಕೊಳೋದು ಅಲ್ವಾ? ಆಮೇಲೆ ಸರ್ ಈಗ ಏಕ್ದಮ್ ಒಂದು ಪಾರ್ಲಿಮೆಂಟ್ ಹೋದ್ರೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋ ಬೇಕಲ್ಲ. ಹೌದು ಹೌದು. ಏನ್ ಸರ್ ಗೊತ್ತಿರುತ್ತೆ? ಅಲ್ಲ, ಸುಮಲತಾ ಅವ್ರಿಗೆ ಏನ್ ಗೊತ್ತಿದೆ ಹಾಗಾದ್ರೆ? ಸರ್ ಸುಮಲತಾ ಅವ್ರಿಗೆ ಹೇಳ್ತಾ ಇಲ್ಲ ನಾನು, ಸುಮಲತಾನು ಬಿಟ್ಟಾಕಿ. ಈಗ ಪಾಪ ಅವರು ಸರ್ ನಮ್ಗೊಬ್ರು ಅವ್ರ ಹೆಸರು ಮರ್ತು ಅಶ್ವಿನ್ ಇದ್ರಲ್ಲ, ಒಂದು IAS ಆಫೀಸರ್ ಉನ್ನತ ಅಧಿಕಾರಿ ಇದ್ರು ನಮ್ಗೆ. ಅಂತ ಒಬ್ಬ ಎಜುಕೇಟೆಡ್ ಮಾಡ್ಬೋದಾಗಿತ್ತಲ್ಲ ಇವ್ರ ಅಲ್ವಾ? ಹಾ ಖಂಡಿತ. ಒಂದು ಒಳ್ಳೆ ಎಜುಕೇಟೆಡ್ ಕೊಟ್ಟಿದ್ರೆ ಯಾರು ಗೆಲ್ಬಹುದು ಸರ್? ಯಾರು ಗೆಲ್ಬಹುದು ಸರ್ ಹಾಗಾದ್ರೆ? ಸರ್ ಒಂದು ನಿಮಿಷ ಸರ್, ದಯವಿಟ್ಟು ನಾನು ನಿಮ್ ಲೈನ್ ಸಿಕ್ಕಿರೋದ ನನ್ನೊಂದು ಪುಣ್ಯ. ಹೇಳಿ. ಒಂದು ಏನು ಅಂದ್ರೆ ಸರ್, ಅಟ್ಲೀಸ್ಟ್ ಅಶ್ವಿನಿ ಅವರು ಒಂದು IAS ಆಫೀಸರ್ ಇರ್ಬೋದು, ಅವ್ರು ಅಟ್ಲೀಸ್ಟ್ ಏನಾದ್ರು ಮಾತಾಡ್ಬೋದು ಅನ್ನೋಷ್ಟು ಅವ್ರ ತಲೆಯಲ್ಲಿ ಜ್ಞಾನನಾದ್ರೂ ಇರುತ್ತಲ್ಲ ಸರ್. ಸರ್ ಇವ್ ಸುಮಲತಾ ಅವರು ಬಣ್ಣ ಹಚ್ಕೊಂಡ್ ಬಂದಿರೋದೆ, ನಿಖಿಲ್ ಕುಮಾರಸ್ವಾಮಿ ಬಣ್ಣ ಹಚ್ಕೊಂಡ್ ಬಂದಿರೋದೆ. ಏನ್ ಮಾಡ್ಬೇಕು ಹೇಳಿ ಸರ್ ನೀವೇ? ಅಲ್ಲ, ನನ್ನ ಪ್ರಕಾರ ಈಗ ಸದ್ಯ ನೀವು ಮಂಡ್ಯ ಅವರು ಮೋಹನ್ ಅವರೇ ವಿದ್ಯಾವಂತ ಅಂತ ಹೇಳಿ ಹೇಳ್ತಿದ್ದೀರಿ. ಸದ್ಯಕ್ಕೆ ಯಾರು ಗೆಲ್ಲಬಹುದು ಈ ಕ್ಷಣಕ್ಕೆ? ಚುನಾವಣೆ ನಡೆದಿದ್ದೇ ಆದ್ರೆ ಸುಮಲತಾ ಗೆಲ್ತಾರ, ನಿಖಿಲ್ ಗೆಲ್ತಾರ? ಮಂಡ್ಯ ಜನತೆ ಭಾವನೆ ಸುಮಲತಾ ಅಂತಿಲ್ಲ, ನಿಖಿಲ್ ಅಂತಿಲ್ಲ, ಒಳ್ಳೆ ಪ್ರಜೆ ಯಾರು ನಿಂತ್ರು ಇಂಡಿಪೆಂಡೆಂಟ್ ಅಲ್ಲಿ ನಿಂತ್ಬಿಟ್ರೆ ನಮ್ಮಂತ ಎಜುಕೇಶನ್ ಸೊಸೈಟಿ ಎಷ್ಟಿದೆಯೋ ಅಷ್ಟು ನಾವು ಎಜುಕೇಟೆಡ್ ಗೆ ವೋಟ್ ಹಾಕ್ಬಿಡ್ತೀವಿ. ಅಂದ್ರೆ ಮಂಡ್ಯ ಅಂತ ಹೇಳಿದ್ರೆ JDS ಭದ್ರಕೋಟೆ ಎಲ್ಲ ಕ್ಯಾಂಡಿಡೇಟ್ ನೋಡ್ತೀವಿ ಅಂತೀರಿ ಸರ್? ಭದ್ರಕೋಟೆ ಯಾಕೊಂದು ಭದ್ರಕೋಟೆ ಇಲ್ಲ ನಮ್ಮಲ್ಲಿ. ನಾವು ಈಗ ಫಸ್ಟ್ ಏನಿತ್ತು, ಒಂದು ಮೀಡಿಯಾ ಇರ್ಲಿಲ್ಲ, ಏನು ಇರಲಿಲ್ಲ, ಎಷ್ಟೋ ಅವಿದ್ಯಾವಂತ ಜನ ಇದ್ವಿ. ಏನೇನಿದ್ರಿ ಸರ್ ಒಬ್ಬ ನಾನೇನ್ ಮಾಡ್ಬೋದು, 100 ಜನ ಟರ್ಮ್ ಎಲ್ಲರಿಗೂ ಹೇಳಕ್ಕಾಗಲ್ಲ ನಾನು. ಅದ್ರಲ್ಲಿ ಮಾಡೋಂತ ಶಕ್ತಿ ಒಂದು 100 ಒಟ್ಟು ಒಳ್ಳೆ ನಡೆಗೆ ನಡೀರಪ್ಪ ಅಂತ ಹೇಳೋಷ್ಟು ರಾಜಕೀಯ ಹೇಳ್ಬೋದು ಸರ್. ನೀವೊಬ್ರು ಮಂಡ್ಯದವರಾಗಿ ಮಂಡ್ಯ ಜನತೆಗೆ ಏನ್ ಹೇಳ್ತೀರಿ ಸರ್? ಒಂದು ನಿಮಿಷ ಸರ್, ನೀವು ದಯವಿಟ್ಟು ಮಂಡ್ಯನೇ ಕೇಳ್ಬೇಡಿ. 8 ಸೀಟ್ ನೀವು JDS ಕೊಟ್ಟಾಗ ನಿಮ್ಮಲ್ಲೇ 3 ಜನ ತಗೊಂಡ್ರ ನಾವ್ ಮಿಕ್ಕಿದ್ದ ಪಾಪ ಅಲ್ಲಿ ಎಷ್ಟೋ ಜನ ಎಷ್ಟೋ ವರ್ಷದಿಂದ JDS ಗೋಸ್ಕರ ಪ್ರಾಣ ಕೊಟ್ಟಿರೋರಿದ್ದಾರಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಸ್ಕೊಳೋದು ಇವ್ರ ಅಲ್ವಾ? ಅಂದ್ರೆ ಈ ಬೆಳೆದವರೇ ಬೆಳಿಬೇಕು ಹೊರತು ಸಾಮಾನ್ಯ ಕಾರ್ಯಕರ್ತ ಆತ ಕಾರ್ಯಕರ್ತನಾಗಿ ದುಡಿಬೇಕು, ಆತ ಬ್ಯಾನರ್ ಕಟ್ಟಬೇಕು, ಆತ ಘೋಷಣೆ ಕೊಡ್ಬೇಕು, ಆತ ಇನ್ನೊಬ್ಬರ ಜೊತೆ ಫೈಟ್ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ಕೊಂಡ್ರ ನಾ ದುಡ್ದಿರೋಂತ ಕಾರ್ಯಕರ್ತರಾಗಬೇಕು ಸರ್. ಖಂಡಿತ ನಿಮ್ಮ ಮಾತು ಅಕ್ಷರಶಃ ಸತ್ಯ. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ, ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಮಾತಾಡಿದ್ರಿ, ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕೂಡ ಮಂಡ್ಯದ ಭದ್ರಕೋಟೆ, JDS ನ ಭದ್ರಕೋಟೆ ಅಂತ ಹೇಳ್ತೀವಿ. ಯಾರು ಭದ್ರಕೋಟೆನೂ ಕೂಡ ಮಂಡ್ಯ ಅಲ್ಲ, ಮಂಡ್ಯ ಜನತೆ ಪ್ರಬುದ್ಧರಿದ್ದಾರೆ. ಇನ್ನು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಸದ್ಯ ಸುಮಲತಾ ಅವರು ಕೂಡ ಪಕ್ಷೇತರವಾಗಿ ನಿಲ್ಲೋದು ಪಕ್ಕಾ ಆಗಿದೆ. ಆ ಕುರಿತಂತೆ ಇವತ್ತು SM ಕೃಷ್ಣ ಅವರನ್ನು ಕೂಡ ಭೇಟಿ ಮಾಡಿದ್ರು. ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸುಮಲತಾ ಸ್ಪರ್ಧೆ ಬಗ್ಗೆ ಮಾತಾಡಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಶ್ರೀ SM ಕೃಷ್ಣ ಅವರು ನಮ್ಮ ಹಿರಿಯ ಲೀಡರ್ ಆಗಿದ್ದಾರೆ. ಅವರ ಒಂದು ಬ್ಲೆಸ್ಸಿಂಗ್ಸ್ ತಗೊಂಡು ಮಂಡ್ಯದಲ್ಲಿ ಇರೋ ಒಂದು ಪರಿಸ್ಥಿತಿ ಸಂದರ್ಭ ಏನಿದೆ ಅವ್ರಿಗೊಂಚೂರು ನನ್ನ ಕಡೆಯಿಂದ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಅವ್ರ ಬ್ಲೆಸ್ಸಿಂಗ್ ಸೀಕ್ ಮಾಡಿ ನನಗೆ ಒಳ್ಳೆಯದು ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ಆ ನಿರ್ಧಾರನ ನಾನು 18th ಹೇಳ್ತೀನಿ ಅಂತ ಆಗಲೇ ಹೇಳಿದ್ದೀನಿ. ಸೊ ಇನ್ನಷ್ಟೇ ಒಂದು 2 days ಇದೆ, ಹೇಳ್ತೀನಿ ನಾನು. ನಾವು ಪಕ್ಷದ ವಿಚಾರ ಅಲ್ಲ, ನಾನು ಬ್ಲೆಸ್ಸಿಂಗ್ಸ್ ಅಂತಾನೆ ಕೇಳಿದ್ದೀನಿ. ಖಂಡಿತ ಅವರು ನನ್ನ ಬ್ಲೆಸ್ ಮಾಡ್ತಾರೆ, ಬ್ಲೆಸ್ ಮಾಡಿದ್ದಾರೆ, ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಯಾರು? ನಾನೀಗ ಯಮನ್ ಬಗ್ಗೆ ನಾನು ಹೆಂಗೆ ಮಾತಾಡಲಿ? ಅವರು ನಮ್ಮ ಪಾರ್ಟಿಯಿಂದ ಅಂತೂ ನಿಲ್ಲದಿಲ್ಲ ಅಲ್ವಾ, ಅಷ್ಟು ಹೇಳ್ಬೋದು. ಬಿಜೆಪಿ ಪರೋಕ್ಷವಾಗಿ ಬೆಂಬಲವಾಗಿ ನಿಲ್ಲುವ ಸಾಧ್ಯತೆಗಳು ಕಾಣ್ತಾ ಇದೆ. ಇಲ್ಲಿ ನನಗೆ ಗೊತ್ತು, ಅವೆಲ್ಲ ಬಿಜೆಪಿ ವಿಚಾರ ನನಗೇನು ಗೊತ್ತು. ನಮ್ಮ ವಿಚಾರ ಕೇಳ್ರಿ, ಕಾಂಗ್ರೆಸ್ ವಿಚಾರನ, ಬಿಜೆಪಿ ವಿಚಾರ, JDS ಅವೆಲ್ಲ ಯಾರು ಇದ್ರಪ್ಪ ಈಗಲೂ ಇದ್ದಾರೆ. ಗೊತ್ತಿಲ್ಲ ನನಗೆ ಅವ್ರು ಇಂಡಿಪೆಂಡೆಂಟ್ ನಿಲ್ತಾರೋ ಇಲ್ವೋ ಅಂತ ನನಗೇನು ಗೊತ್ತು, ನನ್ನ ಜೊತೆ ಮಾತಾಡಿಲ್ಲ.
ನಿನ್ನೆ ಅಧಿಕೃತವಾಗಿ ನಿಖಿಲ್ ಅವ್ರನ್ನ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಈಗ ಅವ್ರು ಬಿಟ್ಟ ಮೇಲೆ ಅವರು ಯಾರನ್ನಾರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಈಗ ಅವ್ರಿಗೆ ಮಂಡ್ಯ ಅಂತ ಅವ್ರು ಬಿಟ್ಬಿಟ್ಟಿದೀವಿ JDS-ಗೆ, ಅವ್ರು ಯಾರನ್ನ ಮಾಡ್ಕೋಬೇಕು ಅವ್ರಿಗೆ ಸೇರಿದ್ದು ಅದು ಅಲ್ವಾ? ಅದಕ್ಕೆ ನಾವು ತಕರಾರು ಇದೆಯಾ? ಅದಕ್ಕೆ ನಮ್ದು ನಿಮ್ದೇನಾದ್ರು ತಕರಾರು ಇದೆಯಾ? ಆ ಕ್ಯಾಂಪೇನ್ ಎಲ್ಲ ಕಡೆ ಹೋಗ್ತೀನಿ, 28 ಕ್ಷೇತ್ರಗಳಿಗೂ ಹೋಗ್ತೀನಿ. ನಿಖಿಲ್ ಸ್ಪರ್ಧೆ, ಸುಮಲತಾ ಸ್ಪರ್ಧೆ, ಬಹಳಷ್ಟು ಫೈಟ್ ಅಂತೂ ಮಂಡ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಇದೆ. ಮಂಡ್ಯದ ಗ್ರೌಂಡ್ ರಿಪೋರ್ಟ್ ನೋಡ್ತಾ ಇದ್ರೆ ಈ ಹೊತ್ತಿಗೆ ಸುಮಲತಾ ಅವ್ರು ಗೆಲ್ಲೋದು ಬಹುತೇಕ ಕನ್ಫರ್ಮ್ ಅನ್ನೋದು ಕಾರ್ಯಕರ್ತರು ಹಾಗೆ ಜನ ಹೇಳ್ತಿರುವಂತಹ ಮಾತು. ಕುಟುಂಬ ರಾಜಕಾರಣ ಬೇಕಿತ್ತ ಇವರಿಗೆ, ಕಾರ್ಯಕರ್ತರ ನಿಲ್ಸಿದ್ರೆ ನಾವೇ ಸಪೋರ್ಟ್ ಮಾಡ್ತಾ ಇದ್ವಿ, ನಾನು ಕುಮಾರಸ್ವಾಮಿ ಅವರ ಅಪ್ಪಟ ಅಭಿಮಾನಿ, ಆದ್ರೆ ನಾನು ಓಟ್ ಹಾಕೋದು ಮಾತ್ರ ಸುಮಲತಾ ಅವರಿಗೆ ಅನ್ನೋ ಮಾತೆಲ್ಲ ಕೇಳಿ ಬರ್ತಾ ಇದೆ. ನೀವು ಕೂಡ ಕರೆ ಮಾಡಬಹುದು, ನಮ್ಮ ನಂಬರ್ ಕೆಳಗಡೆ ಇದೆ, ಅದಕ್ಕೆ ಕರೆ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬಹುದು. ಬೆಂಗಳೂರಿನಿಂದ ರಾಹುಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಹುಲ್. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಏನ್ ಅನ್ಸುತ್ತೆ ನಿಮ್ಗೆ ಮಂಡ್ಯ ರಾಜಕಾರಣ? ಮಂಡ್ಯ ರಾಜಕಾರಣದಲ್ಲಿ ನೋಡಿದ್ರೆ ಇಬ್ರಿಗೂ ಸೇಮ್ ಫೈಟ್ ಇದೆ ಸರ್. ಇಬ್ರು ಸುಮಲತಾ ಮೇಡಮ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ರು ಸೇಮ್ ಫೈಟ್ ಇದೆ. ಬಟ್ ಇಬ್ರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಇಬ್ರು ಹೊಸದಾಗಿ ಎಂಟ್ರಿ ಕೊಡ್ತಿದಾರೆ ರಾಜಕೀಯಕ್ಕೆ. ಹೌದು. ಬಟ್ ಆದ್ರೆ ಈಗ ಇವರು ಕುಮಾರಸ್ವಾಮಿ ಅವ್ರದ್ದು ಫಸ್ಟ್ ಆಫ್ ಆಲ್ ಎಲ್ಲಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಫುಲ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇರೋದು. ಫೈನಲ್ ಆಗಿ ಏನಾಗ್ಬೋದು ಅನ್ಸುತ್ತೆ ನಿಮ್ಗೆ? ಫೈಟ್ ಅಂತೂ ಖಂಡಿತವಾಗ್ಲೂ ಇದೆ. ಯಾರ ಪರವಾಗಿ ಹೆಚ್ಚು ಜನರ ಒಂದು ಒಪಿನಿಯನ್ ಇದೆ? ನಾವು ಇದನ್ನೆಲ್ಲ ಈ ಬೆಳವಣಿಗೆಲ್ಲ ನೋಡ್ತಿದ್ರೆ ಮೋಸ್ಟ್ ಪ್ರಾಬ್ಲಿ ಸುಮಲತಾ ಮೇಡಮ್ ಗೆಲ್ಬಹುದು ಅನ್ಸುತ್ತೆ ಸರ್. ಬಿಕಾಸ್ ಇವರು ಅನ್ವಾಂಟೆಡ್ ಹೇಳಿಕೆಗಳೆಲ್ಲ ಕೊಡ್ತಿದ್ದಾರೆ. ನಾವು ಎಜುಕೇಟೆಡ್ ಆಗಿ, ನಾನು ಈಗ ಇಂಜಿನಿಯರಿಂಗ್ ಮಾಡ್ತಿರೋದು, ಯೂತ್ ಎಲ್ಲ ಮಾತಾಡ್ತಿರೋದು ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ ಇವ್ರು ಈ ತರ ಎಲ್ಲ ಟ್ವೀಟ್ ಮಾಡೋದು, ಈ ತರ ಸುಮಲತಾ ಮೇಡಮ್ ಎಲ್ಲ ಹೇಳಿಕೆ ಕೊಡೋದ್ರಿಂದ ಅವ್ರಿಗೆ ಒಂಚೂರು ಅಡ್ವಾಂಟೇಜ್ ಇದೆ. ಜನ ಎಲ್ಲ ಅದನ್ನ ಪರಿಗಣಿಸಿ ಸುಮಲತಾ ಮೇಡಮ್ಗೆ ವೋಟ್ ಮಾಡ್ತಾರೆ ಅಂತ ನಮಗೆ ಅನಿಸುತ್ತೆ. ಹೌದು, ನೀವ್ ಹೇಳಿದಾಗೆ ಅನುಭವ ಅಂತೂ ಇಬ್ರಿಗೂ ಇಲ್ಲ, ಇಬ್ರು ಕೂಡ ಹೊಸಬರು. ಹೌದು. ನಾವು ಇನ್ನೊಂದ್ ಕಡೆ ನೋಡಿದ್ರೆ ಇವರು ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನು ಯೂತ್ ಇದಾರೆ. ಸೊ ಅವ್ರಿಗೂ ಒಂದ್ ಚಾನ್ಸ್ ಕೊಟ್ಟು ಯೂತ್ ಅಂತ ಲೈಕ್ ಅವ್ರು ಏನಾದ್ರು ಚೇಂಜಸ್ ತರ್ಬೋದಾ ಪಾಲಿಟಿಕ್ಸ್ ಅಲ್ಲಿ, ಆಮೇಲೆ ಸೆಂಟ್ರಲ್ ಕಡೆಯಿಂದ ಏನಾದ್ರು ಯೂತ್ ಗೆಲ್ಲ ಏನಾದ್ರು ಚೇಂಜಸ್ ಮಾಡ್ಬೋದಂತ ಒಂದು ಚಾನ್ಸ್ ಕೊಡ್ಬೋದು. ಬಟ್ ಆದ್ರೂ ಅವರು ಇನ್ಎಕ್ಸ್ಪೀರಿಯನ್ಸ್ ಇದ್ದಾರೆ. ಮತ್ ಈ ಕಡೆ ಅವ್ರು ಬರೀ ಫ್ಯಾಮಿಲಿನೇ ಬೆಳ್ಸ್ಕೊಂಡು ಹೋಗಿ ಟ್ರೈ ಮಾಡ್ತಿದಾರೆ, ಬಿಟ್ರೆ ಬೇರೆ ಅವ್ರ ಪಕ್ಷಕ್ಕೋಸ್ಕರ ದುಡಿತಾರವ್ರಿಗೆ ಯಾರಿಗೂ ಚಾನ್ಸ್ ಕೊಡಕ್ ಟ್ರೈ ಮಾಡ್ತಿಲ್ಲ. ಸೊ ಅದರಿಂದ ಸುಮಲತಾ ಮೇಡಮ್ ಒಂಚೂರು ಅಡ್ವಾಂಟೇಜ್ ಆಗ್ಬೋದು ಅಂತ ನಮಗೆ ಅನಿಸಿಕೆ ಸರ್. ಮತ್ತೆ ಈ ಕಾಂಗ್ರೆಸ್ ನಡವಳಿಕೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಇವರು ಸುಮಲತಾ ಮೇಡಮ್ ಹಸ್ಬೆಂಡ್ ಅಂಬರೀಶ್ ಅವರು ತುಂಬಾ ಕಾಂಗ್ರೆಸ್ಗೆ ದುಡ್ದಿದ್ದಾರೆ. ಸೊ ದುಡ್ದಿರೋದ್ರಿಂದ ಒಂಚೂರು ಅವ್ರು ಬೆಂಬಲ ಕೊಡ್ಬೇಕಿತ್ತು ಇವರಿಗೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಅಂಬರೀಶ್ ಅಭಿಮಾನಿಗಳು ಕಾಂಗ್ರೆಸ್ ಸಪೋರ್ಟ್ ಇರ್ತಾರೆ. ಸೊ ಅದರಿಂದ ಕಾಂಗ್ರೆಸ್ ಇಂದ ಸುಮಲತಾ ಮೇಡಮ್ ಸೀಟ್ ಕೊಟ್ಟಿದ್ರೆ ಕಾಂಗ್ರೆಸ್ ಒಂಚೂರು ಅಡ್ವಾಂಟೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ ಸರ್. ಬಿಜೆಪಿ ನಮ್ಗೆ ಅನ್ಸಿದ ಮಟ್ಟಿಗೆ ಬಿಜೆಪಿ ಕಡೆ ಸುಮಲತಾ ಮೇಡಮ್ ಹೋಗಲ್ಲ ಸರ್. ಬಿಕಾಸ್ ತುಂಬಾ ದಿನದಿಂದ ಅಂಬರೀಶ್ ಸರ್ ಕಾಂಗ್ರೆಸ್ಗೋಸ್ಕರ ದುಡಿದಿದ್ದಾರೆ. ಸಿದ್ದರಾಮಯ್ಯನ್ ಕಡೆ ಅವ್ರು ತುಂಬಾ ಫ್ರೆಂಡ್ ಇದ್ರು ಅಂತ ಅನ್ಸುತ್ತೆ. ಸೊ ಆಬ್ವಿಯಸ್ಲಿ ಅವ್ರು ಬಿಜೆಪಿಗೆ ಹೋಗಲ್ಲ. ಕೊಟ್ರೆ ಕಾಂಗ್ರೆಸ್ ಕಡೆಯಿಂದ ಇಲ್ಲ ಇಂಡಿಪೆಂಡೆಂಟ್ ಆಗಿ ಅವ್ರು ಸ್ಪರ್ಧೆ ಮಾಡ್ತಾರೆ ಅನ್ಸುತ್ತೆ. ಅನುಕಂಪ ವರ್ಕೌಟ್ ಆಗ್ಬೋದಾ ರಾಹುಲ್? ಅನುಕಂಪ ವರ್ಕೌಟ್ ಆಗಲ್ಲ ಸರ್. ಬಿಕಾಸ್ ಜನ ಏನು ಅಷ್ಟೊಂದು ಮೂರ್ಖರಲ್ಲ, ಅವರು ನೋಡ್ತಿರ್ತಾರೆ ಎಲ್ಲದನ್ನು. ಅನುಕಂಪ ಅನ್ನೋದಲ್ಲ, ಅವರು ಇಬ್ರು ಒಂದೇ ಲೆವೆಲ್ ಇರೋದ್ರಿಂದ ನಾವ್ ಯಾರನ್ನು ಇನ್ನು ಅಷ್ಟೊಂದು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ ರಾಹುಲ್, ಥ್ಯಾಂಕ್ ಯು ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ನೇತ್ರ ಅಂತ ಮೈಸೂರಿಂದ. ನೇತ್ರ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಹೇಳಿ ನೇತ್ರ ಅವರೇ, ಏನ್ ಹೇಳ್ತೀರಿ? ಮಂಡ್ಯ ರಣಕಣ ನೀವು ಕೂಡ ದಿನ ಬೆಳಗಾದ್ರೆ ನೋಡ್ತಾ ಇದ್ದೀರಿ, ಏನೇನ್ ಆಗ್ತಿದೆ ಏನ್ ಕತೆ ಅನ್ನೋದು. ಪಕ್ಕದಲ್ಲೇ ಇದ್ದೀರಿ ನೀವು, ಮೈಸೂರಲ್ಲಿ ಇದ್ದೀರಿ. ಏನ್ ಹೇಳ್ತೀರಿ? ಏನೋ ನನಗೆ ರಾಜಕೀಯ ಬೇಕು ಅಂತ ನಿಂತಿರ್ಲಿಲ್ಲ, ಅಭಿಮಾನಿಗಳು ಹೋಗಿ ಕರ್ಕೊಂಡ್ ಬಂದಿದ್ದಕ್ಕೆ ಅವರು ಸ್ಪರ್ಧಿಸ್ತಾ ಇದಾರೆ ಅಲ್ವಾ. ಹೆಣ್ಣು ಮಕ್ಕಳನ್ನ ಯಾವ ಲೆವೆಲ್ಗೆ ಇವರು ಪ್ರೋತ್ಸಾಹಿಸ್ತಾರೆ, ಇವ್ರ ಮನ್ಸು ನಿಜವಾಗ್ಲೂ ಪ್ರಾಮಾಣಿಕವಾದಂತ ಅಭಿಪ್ರಾಯ ಅವ್ರನ್ನ ಬೆಳೆಸಬೇಕು. ಎಲ್ಲ ತೆಗೆದು ಮಾತಾಡಿ ಅವ್ರನ್ನ ಹೀಯಾಡ್ಸೋದು ಅವ್ರಿಗೆ ಅಡ್ಮಿಷನ್ ಆಗುತ್ತೆ ಅವ್ರಿಗೆ ಅಲ್ವಾ ಅಲ್ವಾ. ನೇತ್ರ ಅವ್ರೆ, ಈಗಿನೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಸುಮಲತಾ ಅವ್ರು ಗೆಲ್ಬಹುದಾ? ಓ ಖಂಡಿತ ಗೆಲ್ತಾರೆ ಸರ್. ಅಲ್ಲ, JDS ನವರು ಮಗನ ನಿಲ್ಸೋದ್ ಬಿಟ್ಟು ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ JDS ಹೆಸರು ಕೂಡ ಹೆಚ್ಚಾಗ್ತಿತ್ತು. ಮಂಡ್ಯದಲ್ಲಿ ಮತ್ತಷ್ಟು ಅವ್ರ ಭದ್ರಕೋಟೆ ಅಂತ ಏನ್ ಹೇಳ್ತೀವಿ, ಮತ್ತಷ್ಟು ಭದ್ರವಾಗ್ತಿತ್ತೇನೋ. ಇಲ್ಲ ಇಲ್ಲ ಇಲ್ಲ, ಸುಮಲತಾ ಅವ್ರು ಬಂದಿದ್ದೆ ಸರಿ, ಪ್ರಬುದ್ಧತೆ ಇದೆ ಅವರಿಗೆ, ಹಂಗಾಗಿ ಅವರೇ ಬರೋದು ಸರಿ. ಜನರೇ ಗುರ್ತಿರೋದಲ್ವಾ ಸರ್ ಯಾರು ಸರಿ ಅನ್ನೋದನ್ನ, ಜನರೇ ಗುರ್ತಿ ಕರ್ಕೊಂಡ್ ಬಂದಿರೋದಲ್ವಾ. ಅವ್ರೇನ್ ಬಂದಿದ್ದಲ್ಲ, ವಾಲಂಟಿಯರ್ ಬಂದಿದ್ದಲ್ಲ ಅವರು.
ಅಭಿಮಾನಿಗಳು ಹೇಳಿ ಕರ್ಕೊಂಡು ಬಂದಿದ್ದು ಅಲ್ವಾ? ಹೌದು, ಅವರೇ ಕರ್ಕೊಂಡ್ ಬಂದು ನಿಲ್ಲಿಸ್ತಿರೋದ್ರಿಂದ ಅವ್ರು ಕೈ ಬಿಟ್ಬಿಡ್ತಾರ? ಅವ್ರು ಯಾವತ್ತಿಗೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಅವ್ರು ಗೆದ್ದೇ ಗೆಲ್ತಾರೆ ಸರ್, ಗೆಲ್ಲಬೇಕು. ಮುಖ್ಯಮಂತ್ರಿ ಮಗ ಅನ್ನೋ ಒಂದು ಇದಿದೆ ಅಲ್ವಾ, ಆ ಒಂದು ಲೈನ್ ಅದೇನಾದ್ರೂ ನಿಖಿಲ್ಗೆ ಅಂಬರೀಶ್ ಅವ್ರಿಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇತ್ತಲ್ವಾ? ಅವ್ರಿಗೇನು ಏನೋ ಎಕ್ಸ್ಪೀರಿಯನ್ಸ್ ಇಲ್ವಾ? ಹಾಗಿದ್ರೆ ಅಂಬರೀಶ್ ಮಾಡಿ ಅಂದ್ರು ಅಂತ ಕೆಲಸ ಕಾರ್ಯಗಳು ನೋಡಿ ಸರ್. ಒಂದ್ ಕಾಲದಲ್ಲಿ ದೇವೇಗೌಡರು ಮಂಡ್ಯನೂ ಬೇಡ ಮಠನೂ ಬೇಡ ಅಂತ ಹೇಳಿ ಬಿಟ್ಟೋಗಿ ಬೆಂಗಳೂರಲ್ಲಿ ಮಠ ಕಟ್ಟಿಸೋರು ಅಷ್ಟಾಗಿ. ಇವತ್ತು ಬಂದ್ಬಿಟ್ಟು ಸುಮಲತನ್ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರಲ್ವಾ? ಇದನ್ನೆಲ್ಲ ಯಾರು ಕೇಳ್ತಾರೆ ಅಲ್ವಾ? ಅವ್ರು ಏನೋ ಮಾಡಿಲ್ವಾ? ಸಮಯಕ್ಕೆ ತಕ್ಕನಾಗಿ ಎಲ್ರು ನಡ್ಕೊಂತಾರೆ. ಏನ್ ಸಮಯ ಸಂದರ್ಭ ಬಂದಿದೆ ಅದ್ರಂತೆ ನೀವು ನಡ್ಕೊಡಿ, ಅವ್ರಿಗೂ ನಡ್ಕೊಳಕ್ ಒಂದು ಅವಕಾಶ ಕೊಡಿ. ಖಂಡಿತ. ಇನ್ನೊಂದು ವಿಚಾರ ನೇತ್ರ ಅವ್ರೆ, ಇಲ್ಲಿ ಈ ನಿಖಿಲ್ ಕುಮಾರಸ್ವಾಮಿ ಸೋಲೋದಾದ್ರೆ ಸುಮಲತಾ ಅವ್ರ ಬಗ್ಗೆ ಕೊಟ್ಟಂತಹ ಇವರ ಮುಖಂಡರು ಕೊಟ್ಟಂತ ಹೇಳಿಕೆಗಳೇ ಕಾರಣ ಆಗ್ಬಹುದೇನೋ ಬಹುಶಃ. ಹೌದು ಅಲ್ವಾ? ಅದೇನದು ಗಂಡಸರು 3 ತಿಂಗಳಾಗೆಲ್ಲ ಆ ರೀತಿಯಾಗಿ ನಿಜವಾಗ್ಲೂ ಸರ್ ಅವ್ರು ಪಾಪ ಈಗ ತಾನು ಬಂದು ಇನ್ನೂ ಚೇತರಿಸ್ಕೊಂಡಿಲ್ಲ. ಅವ್ರಿಗಾಗಿ ಸುಮಲತಾ ಅವರು ನಿಜ. ಹೌದು ನೇತ್ರ ಅವ್ರೆ, ಖಂಡಿತ. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದಕ್ಕೆ. ಇನ್ನೊಬ್ರು ಕರೆ ಮಾಡಿದ್ದಾರೆ ಅರಸೀಕೆರೆಯಿಂದ ಲೋಕೇಶ್ ಅಂತ. ಲೋಕೇಶ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಲೋಕೇಶ್, ಏನ್ ಹೇಳ್ತೀರಿ ಮಂಡ್ಯ ರಾಜಕೀಯ ರಣಕಣದ ಬಗ್ಗೆ? ನಾವು ಹಾಸನ ಜಿಲ್ಲೆಯವರು, ಇವರು ತಿಳಿಸ್ಬೋದು, ಅಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೊಸೆಯರು ಇವರೆಲ್ಲರೂ ಇವರೇ ಆಗ್ಬೇಕಾ? ಅಲ್ವ? ನಮಸ್ಕಾರ. ಅಲ್ಲ, ಟಿವಿ ನೋಡಿ ಮಾತಾಡ್ಬೇಡಿ, ಹೇಳಿ. ಅದೇ ನೀವ್ ಹೇಳ್ತಾ ಇದ್ರಿ ಕುಟುಂಬ ರಾಜಕಾರಣ ಅಂತ ಹೇಳ್ತಿದ್ರಿ. ಎಷ್ಟು ಜನ ಇದಾರೆ ಅಂದ್ರೆ ಈಗ 7 ಜನ ಹಾಲಿ ಇದಾರೆ ಅವ್ರು. ಹಾಸನದಾಗ ಹಾಸನದಾಗ ಯಾರು JDS ಕಾರ್ಯಕರ್ತರೇ ಇಲ್ಲ. ನಾವು JDS ಕಾರ್ಯಕರ್ತರೇ, ಆದ್ರೆ ನಾವು ಮಾಡಲ್ಲ. ಅದ್ಯಾಕೆ ಅಂತಂದ್ರೆ ಇವರು ಮೊನ್ನೆ ಈಗ ನೆನ್ನೆ ಹೇಳ್ತಾರೆ ಕುಮಾರಸ್ವಾಮಿ ಎಣ ನಾನ್ ತಗೊಂಬಂದು ರಾತ್ರಿ ಎಲ್ಲ ಕಾದೆ ಅಂತ ಹೇಳ್ತಾರೆ. ಕಾಯಕ್ ಯಾರು ಇವ್ರು ಹೇಳಿದ್ರ ಕಾಯಿ ಅಂತ ಅಲ್ವಾ? ಅಲ್ಲ, ಆ ಮಾತನ್ನ ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ಪ್ರತಿಫಲಕ್ಕಾಗಿ ಅವ್ರು ಮಾಡಿದ ಅವ್ರ ಕರ್ತವ್ಯ ಅದು. ಯಾಕಂತ ಹೇಳಿದ್ರೆ ಒಬ್ರು ಮಾಜಿ ಮಂತ್ರಿ ಆಗಿದ್ದವರು, ಮಾಜಿ ಕೇಂದ್ರ ಸಚಿವರಾಗಿದ್ದವರು, ಅವ್ರ ಕೆಲಸ ಮಾಡೋದು ಅದೇನು ಕರ್ತವ್ಯ ಅದು. ಅದನ್ನ ಇದಕ್ಕೆ ಬಳಸ್ಕೊಳ್ಳೋದಲ್ಲ ಎಂತ ವಿಪರ್ಯಾಸನೂ ಗೊತ್ತಿಲ್ಲ. ನೆನ್ನೆ ಮಾತಾಡಿದ್ ನೋಡಿದ್ರೆ ಅವ್ರು ಬಾರಿ ಬೇಜಾರ. ಸಾವಿನ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು. ಓಟಿಗಾಗಿ ಮಗನ್ ನಿಲ್ಸಕ್ ಸಲುವಾಗಿ ಸೊಸಿ ನಟ್ಟಿದೀನಿ, ನೀರ್ ಒಯ್ದು ಬೆಳೆಸ್ರಿ, ಎಲ್ಲರನ್ನೂ ಬೆಳೆಸ್ತಾರೆ ಇವ್ರನ್ನೇ. ಮಂಡ್ಯ ಜಿಲ್ಲೆಯಲ್ಲಿ ಯಾರು ಉಲ್ಲೂರಾ? ಮಂಡ್ಯ ಜಿಲ್ಲೆಯಲ್ಲಿ ಯಾರು ಉಲ್ವಾ? JDS ಕಾರ್ಯಕರ್ತರು ಸುಮಲತಾ ಅವ್ರು ಸ್ಪರ್ಧೆ ಮಾಡ್ಲಿ, ಅದ್ ಸೆಕೆಂಡರಿ. ಆದ್ರೆ ಇವ್ರ ಮಗನಿಗೆ ಯಾಕೆ ಕೊಡ್ಬೇಕಾಗಿತ್ತು? ಬೇರೆ ಯಾರಾದ್ರೂ ಕಾರ್ಯಕರ್ತರು ಕೊಡ್ಬೇಕಾಗಿತ್ತಲ್ಲ. ಎಷ್ಟು ಜನ ಇದಾರೆ ಕಾರ್ಯಕರ್ತರು ಪಾಪ? 30 ವರ್ಷದಿಂದ ನಾವು JDS ಪಕ್ಕ JDS ನಾವು. ಆದ್ರೆ ಈ ತರ ಆದ್ರೆ ಎಲ್ಲರಿಗೂ ಬೇಸರ ಆಗುತ್ತೆ. ಹೌದೌದು. ನಿಮ್ಮ ಕ್ಷೇತ್ರಕ್ಕೆ ಬರೋದಾದ್ರೆ ಹಾಸನದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬೆಳೆಸುವಂತ ಪ್ರಯತ್ನ ನೋಡಿ. ಏನಿದು ಬೇರೆ ಯಾರು ಇಲ್ವಾ ಹಾಗಾದ್ರೆ? ಇಲ್ಲಿ ಏನಾದ್ರು ಬೇರೆ ಒಳ್ಳೆ ಕ್ಯಾಂಡಿಡೇಟ್ ಏನಾದ್ರು ನಿಂತ್ರೆ ರೇವಣ್ಣಂದು ಕಷ್ಟ ಇದೆ. ಅಂದ್ರೆ ಅಂತರದಲ್ಲಂತೂ ಏಮಂಜೂರನ್ನ ಸ್ಪರ್ಧೆ ಮಾಡಿದ್ರೆ ಹೇಗೆ ಬಿಜೆಪಿಯಿಂದ ಲೋಕೇಶ್ ಅವರೇ? ಕೊಡ್ತಾರೆ ಫೈಟ್ ಅವರು. ಇಲ್ಲಿ ಕಡೂರು ತಾಲೂಕು ಇದೆಯಲ್ಲ, ಇಲ್ಲಿ ಅರಸೀಕೆರೆ ತಾಲೂಕಿಗೆ ಒಂದ್ ಕ್ಯಾಂಡಿಡೇಟ್, ಅದು ಕಡೂರು ಅರಸೀಕೆ ಹಾಸನಕ್ಕೆ ಸೇರುತ್ತೆ, ಅಲ್ಲಿ ಬಿಜೆಪಿ ಇದಾರೆ, ಬೆಳ್ಳಿ ಪ್ರಕಾಶ್ ಅಂತ. ಒಂದ್ ವಿಚಾರ ನಾನ್ ಕಂಡು ಮಟ್ಟಿಗೆ ಲೋಕೇಶ್ ಅವರೇ, ರಾಜ್ಯದಲ್ಲಿ ಕುಮಾರಣ್ಣ ಅಂತಾರೆ, ಆದ್ರೆ ದೇಶದ ವಿಚಾರಕ್ಕೆ ಬಂದಾಗ JDS ಕಾರ್ಯಕರ್ತರು ಕೂಡ ಬಹಳಷ್ಟು ಮಂದಿ ಮೋದಿ ಅಂತಾರಲ್ವಾ? ಹೌದೌದು, 100 ಸತ್ಯ ಅದು. ಅದಕ್ಕೋಸ್ಕರ ಇವರು ಇದೊಂದ್ಸರಿ ಬೇರೆಯವ್ರಿಗೆ ಈ ಸುಮಲತಾ ಅವ್ರ ಕಷ್ಟ ಬಿಡ್ಬೋದಾಯ್ತು. ಏನು ಇನ್ನೊಂದ್ಸರಿ ಅವಕಾಶ ಸಿಕ್ಕದಲ್ಲ ಇವ್ರಿಗೆ. ಆಮೇಲೆ ಈ ಕಾಂಗ್ರೆಸ್ನವ್ರ ಹೆಂಗೆ ಅಂತಂದ್ರೆ ಒಂದ್ ಕಣ್ಣು 2 ಕಣ್ಣು ನಮ್ಮ ಹೋದ್ರು ಪರವಾಗಿಲ್ಲ, ಬಿಜೆಪಿ ಒಂದ್ ಕಣ್ಣಾರ ಹೋಗ್ಬೇಕು ಅಂತ ಇವ್ರದ್ದು. ಇವ್ರಿಬ್ರು ಜೊತೆ ನೋಡ್ರಿ, ಇಬ್ರು ಸರ್ವನಾಶ ಆಗ್ತಾರೆ. ಇಲ್ಲ JDS ಒಂದ್ ಸ್ವಲ್ಪ ಉಳ್ಕೊಳತ್ತಿ, ಕಾಂಗ್ರೆಸ್ ಪೂರಾ ಮಟಾಶೆ ಆಗುತ್ತೆ. ಯಾಕೆ ಅಂತಂದ್ರೆ ಇವ್ರು ಹೆಂಗೆ ಅಂದ್ರೆ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಇದೊಂಥರ ಇವ್ರು ಒಂದಂತೂ ಗ್ಯಾರಂಟಿ ಲೋಕೇಶ್ ಅವರ, ಒಂದಂತೂ ಪಕ್ಕ. ಈ ಮೈತ್ರಿ ಒಳಗಡೆ ಕಾಂಗ್ರೆಸ್ ಅಂತೂ ಮೂಲೆ ಗುಂಪಾಗ್ತಾ ಇದೆ, ಕಾಂಗ್ರೆಸ್ ಅಂತೂ ನಿರ್ನಾಮ ಆಗ್ತಿದೆ ಅಂತ ಅನಿಸ್ತಾ ಇದೆ. ಹೌದು. ಈಗ ಒಂಥರ ಇವ್ರು ಹೆಂಗಂದ್ರೆ ಬಸ್ ಸ್ಟ್ಯಾಂಡ್ ಜೊತೆ ಆದಂಗೆ, ಬಸ್ ಸ್ಟ್ಯಾಂಡ್ ಆಗ ಅವ್ರನ್ನು ಮಾತಾಡ್ಸೋದು, ಇವ್ರನ್ನು ಮಾತಾಡ್ಸೋದು. ಆಕೆ ಇಬ್ರು ಕೊನೆಗೆ ಕದ್ದು ಹೋಗ್ತಾರೆ. ಅಂತೂ ಫೈನಲಿ ಸುಮಲತಾ ಅವ್ರು ಗೆಲ್ತಾರ ನಿಮ್ ಪ್ರಕಾರ? ಗೆದ್ದೇ ಗೆಲ್ತಾರೆ ಅಂತ ನಮ್ಮ ಎಲ್ಲ ಅನಿಸಿಕೆ. ನಮ್ಮ ಅರಸೀಕೆರೆ ತಾಲೂಕಿಂದ ಕ್ಯಾನ್ವಾಸ್ಗೆ ಹೊರಟಿದಾರೆ ಹುಡುಗರಲ್ಲ, ಯುವಕರು, ಕಾಲೇಜ್ ಹುಡುಗರು. ಸುಮಲತಾ ಪರವಾಗ? ಸುಮಲತಾ ಮೋದಿ ಪರವಾಗಿ ಕ್ಯಾನ್ವಾಸ್ ಮಾಡಕ್ಕೆ. ಓಕೆ. ಹಾಸನದಲ್ಲಿ ಹೇಗಿದೆ ಮೋದಿ ಹವಾ? ಇಲ್ಲಿ ಫುಲ್ ಐತೆ ಬಿಡ್ರಿ. ಇಲ್ಲಿ ಚಿಕ್ಕಮಂಗ್ಳೂರು, ಹಾಸನ
ಇಲ್ಲಿ ಬಿಜೆಪಿ ಏನು ಪ್ರಜ್ವಲ್ ರೇವಣ್ಣ ಆ ಕಡೆ ಮಕ್ಕಡೆ ಮಲಗ್ತಾರೆ 100ಕ್ಕೆ 90-95 ಭಾಗ ಅವರು ಅಂದ್ರೆ ಕ್ಯಾಂಡಿಡೇಟ್ ಒಳ್ಳೆ ಫಿಟ್ ಕ್ಯಾಂಡಿಡೇಟ್ ಇಲ್ಲಿ ಎ ಮಂಜು ಅಂತರ್ಗೆ ಸೋಲು ಕಟ್ಟಿಟ್ಟು ಇಬ್ರಿಗೂ ಅಣ್ಣ ತಮ್ಮಗಳಿಗೆ ಇಬ್ರಿಗೂ ಸೋಲು ಕಟ್ಟಿಟ್ಟು ಕೂತಿ. ಹೌದಲ್ವಾ? ಬಿಜೆಪಿ ಒಂದು ಒಳ್ಳೆ ಅಭ್ಯರ್ಥಿ ಹಾಕ್ಬೇಕಷ್ಟೇ. ಇದೆಲ್ಲ ಈ ಕಾಲೇಜ್ ಹುಡುಗರು. ಓಕೆ ಲೋಕೇಶ್ ಅವರೇ, ಥ್ಯಾಂಕ್ ಯು ನಿಮ್ಮ ಜೊತೆಲಿ ಮಾತಾಡೋದಕ್ಕೆ. ಖಂಡಿತವಾಗ್ಲೂ ಕೂಡ ಬಹಳಷ್ಟು ಮಂದಿ ಹೇಳ್ತಾ ಇರುವಂತದ್ದು ಸುಮಲತಾ ಅವ್ರ ಪರವಾಗಿದೆ ಸನ್ನಿವೇಶ ಸಂದರ್ಭ ಅನ್ನೋದು. ಖಂಡಿತವಾಗ್ಲೂ ಕೂಡ ನೋಡ್ಬೇಕು, ಫೈನಲಿ ಮತದಾರ ಉತ್ತರ ಕೊಡಬೇಕು. ಮಂಡ್ಯದ ಜನರೇ ಇವತ್ತು ಹೇಳ್ತಾ ಇದ್ದಾರೆ ಸುಮಲತಾ ಗೆಲ್ಲಲಿ, ನಿಖಿಲ್ ಕುಮಾರಸ್ವಾಮಿ ಅನ್ಬಿಟ್ಟು ಕಾರ್ಯಕರ್ತರನ್ನ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿದ್ರೆ ನಾವು ಬೆಂಬಲಿಸ್ತಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಬಹಳಷ್ಟು ಚರ್ಚೆ ಮಾಡೋದಿದೆ, ಯಾಕಂತ ಹೇಳಿದ್ರೆ ಮಂಡ್ಯದ ರಣಕಣ ಬಹಳಷ್ಟು ರೋಚಕ ಆಗಿದೆ ಈ ಒಂದು ಸಂದರ್ಭ. ಸಂಕ್ಷಿಪ್ತವಾಗಿ ನಾವು ನೋಡ್ಬೇಕು ಮಂಡ್ಯ ಜನತೆ ಅಂತರಾಳ ಏನಿದೆ ಅನ್ನೋದನ್ನ ಕುರಿತಾಗಿ. ಬೆಂಗಳೂರಿನಿಂದ ತಮ್ಮಣ್ಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ತಮ್ಮಣ್ಣವ್ರೆ, ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಬೆಂಗಳೂರಾಗ ಕೂತ್ಕೊಂಡು ಮಂಡ್ಯ ರಾಜಕೀಯದ ಬಗ್ಗೆ ನೋಡ್ತಾ ಇದೀರಿ ನೀವು, ಏನ್ ಅನಿಸ್ತಾ ಇದೆ ನೋಡಿದಾಗ ನಿಮ್ಗೆ? ಸರ್, ಕುಮಾರಸ್ವಾಮಿ ಮಾಡಿದ್ ಬಹಳ ತಪ್ಪು ಸರ್. ಆ ತರ ಕುಮಾರಸ್ವಾಮಿ ಅದ್ರ ಮಾತಾಡ್ಬೋದಾಯ್ತು. ಇನ್ನೊಂದು ಸತ್ತೋಗಿರೋದ್ರೆ ತಾವು ಸುದ್ದಿ ಮಾತಾಡ್ಕೊಂಡು ಈ ತರ ಮಾತಾಡ್ತಾರೆ. ರೇವಣ್ಣ ನೋಡ್ರಿ ಆ ತರ ಮಾತಾಡಿದ್ರು, ಅವ್ರು ಮಾತಾಡಿದ್ರು ತಪ್ಪೇ. ಅದು ಕುಮಾರಸ್ವಾಮಿ ಅವರು, ನಾವು ಕುಮಾರಸ್ವಾಮಿ ಬಗ್ಗೆ ಇಟ್ಕೊಂಡಿದ್ದು ಆ ತರ ಅವರು ಸಾವು ಬಗ್ಗೆ ಮತ್ತೆ ಯಾರ ಸತ್ತಾಗ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ ಸರ್. ಯಾವ ಪ್ರತಿಯೊಬ್ಬರು ಮಾಡ್ತಾರೆ, ಅಷ್ಟು ಗಟ್ಟಿಗೆಟ್ ಕೂತಿಲ್ಲ. ಅಂಬರೀಶ್ ಅವರು ಎಷ್ಟೋ ಹೆಲ್ಪ್ ಮಾಡಿದ್ದಾರೆ, ಬೇಜಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರೇನು ಅಷ್ಟು ಅವ್ರ ಹೆಲ್ಪ್ ಮಾಡೋದು ಯಾವತ್ತು ಹೇಳ್ಕೊಡಿಲ್ಲ ಅವರು. ಇನ್ನೊಬ್ರು ಜನಗಳು ಹೇಳ್ಕೊತಾರೆ ಹೊರತು ಅಂಬರೀಶ್ ಅವರು ಯಾವತ್ತು ನಾನು ಮಾಡಿದ್ದೀನಿ ಅಂತ ಹೇಳ್ಕೊತಲ್ಲ. ಇವ್ರು ಕುಮಾರಸ್ವಾಮಿ ಮಾಡ್ಬಿಟ್ಟು ಮನೆ ಮಂದಿ ಕೂಲಿ ಮಾಡ್ಬಿಟ್ಟು ಮಾಡಿಲ್ಲ. ಅವ್ರು ಗೌರ್ಮೆಂಟ್ ಇಲ್ಲ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಮಾಡಿದಾರೆ ಅವರು. ಅದು ಮಾಡಿದ್ರೆ ಅಂತ ಯಾಕೆ ಕೇಳ್ಕೋಬೇಕು ಸರ್? ಅದು ಇದು ಮಂಡ್ಯದಲ್ಲಿ ಅಷ್ಟು ಗಟ್ಟಿಗೆ ಕೂಡಿದಾರೆ. ಕೊಡ್ಲಿ ಕರ್ಕೊಂಡೋಗಿಲ್ಲ, ಇವರು ಗಾಡಿ ಮಾಡ್ಕೊಂಡು ಮಂಡ್ಯದಲ್ಲಿ ಬಂದು ಕರ್ಕೊಂಡು ಹೋಗೋರು. ಅವ್ರ ಬಾಡಿ ನಾವು ಕರ್ಕೊಂಡೋಗಿ ಸರ್ವಿಸ್ ಮಾಡೋರು ಅವರು. ಹೌದು, ಅವರು ಹೋಗಿ ಮಂಡ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಅಂತ ಹೇಳಿದ್ರೆ ಅವ್ರ ಕರ್ತವ್ಯ ಅದು. ಆ ಸನ್ನಿವೇಶದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಿದ್ರು ಅದನ್ನ ಮಾಡ್ತಾ ಇದ್ರು ಅಲ್ವಾ? ಮಾಡ್ಲೇಬೇಕು ಸರ್. ಒಬ್ಬ ಕಲಾವಿದರಿಗೆ ಅಷ್ಟು ಬೆಲೆ ಕೊಡ್ಲಿಲ್ಲ ಅಂದ್ರೆ ಏನ್ ಸರ್ ರಾಜಕೀಯ ಮುಖ್ಯಮಂತ್ರಿ ಆಗಿ ಕೊಡ್ಬೇಕು ಅವರು? ಹೌದು ಹೌದದು. ಅದು ಸೇನಾ ಹೆಲಿಕಾಪ್ಟರ್ ತಂದಿದ್ದೆ ನಾನು, 12 ಗಂಟೆಯಿಂದ 3 ಗಂಟೆವರೆಗಿದ್ದೆ, ಅದೆಲ್ಲ ಮಾತೇನ್ರಿ ಅದು? ಪ್ರತಿಯೊಬ್ಬರು ಅದು ಮಾಡಕ್ ಕರ್ತವ್ಯ ಸರ್. ಅದನ್ನ ಒಬ್ಬ ಕಲಾವಿದರಿಗೆ ಗೌರವ ಕೊಡ್ಲೇಬೇಕು, ಕೊಟ್ಟಿದ್ದಾರೆ. ಬಾರಿ ಹಿನ್ನಡೆ ಆಗತ್ತೆ. ಮಂಡ್ಯದ ಜನತೆನು ದಡ್ಡರಲ್ಲ, ಬಾರಿ ಹಿನ್ನಡೆ ಆಗತ್ತೆ ನೋಡಿಬೇಕಾದ್ರೆ. ಹೌದು ಸರ್, ಅಷ್ಟೊಂದು ದಡ್ಡರಲ್ಲ ಮಂಡ್ಯದಲ್ಲಿ. ಅವ್ರು ಬುದ್ಧಿವಂತರೆ, ಅವ್ರು ಹೋದಾಗ ಏನೇನ್ ಮಾತಾಡಿದ್ರ ಅಂತ ಅವ್ರಿಗೆ ಗೊತ್ತಿ, ಆತರ ಮನ್ಸ್ಬೇಕು, ಅವ್ರು ಗೊತ್ತಿರುತ್ತೆ ಅವ್ರಿಗೆ. ಇವತ್ತು ತಮ್ಮಣ್ಣವ್ರೆ ನೀವು ಗಮನಿಸಿರ್ಬೋದು, ಸಮಾವೇಶಗಳೆಲ್ಲ ಜನ ಸೇರಿರ್ತಾರೆ, JDSಗೆ ಜೈ ಅಂತಾರೆ. ಹೌದು, ಯಾರು ದುಡ್ಡು ಕೊಡ್ತಾರೆ ಬರ್ತಾರೆ ಜನ ನಿಂತ್ಕೋತಾರೆ. ಯಾರು ರಾಜಕೀಯವರು ಜನಗಳು ಅಷ್ಟು ಪುರುಷತ ಕೂತ್ಕೊಂಡವ್ರ ಜಯನಾಥ್ ಯಾರು ಬರಲ್ಲ ಸರ್ ಈ ಕಾಲದಲ್ಲಿ. ಅವ್ರುಗಳು 10 ಜನ ಬರ್ಬೋದು ಅಷ್ಟೇ, ಜನ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತಾರೆ. ಅವ್ರು ಯಾರು ಅವರು ಪ್ರೀತಿಯಿಂದ ಯಾವನು ಬಂದಿರಲ್ಲ ಸರ್ ನೋಡಕ್ಕೆ. ಅದು ಅಂಬರೀಶ್ ನೋಡಕ್ ಬಂದಿದ್ದ ಅಭಿಮಾನಿಗಳು ಪ್ರೀತಿಯಿಂದ ಬಂದಿದ್ರು ಅವ್ರನ್ನ. ತಮ್ಮಣ್ಣವ್ರೆ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸುಮಲತಾ ಅವರು ಸ್ಪರ್ಧೆ ಮಾಡ್ಲಿ, ನಿಖಿಲ್ ಅವರು ಸ್ಪರ್ಧೆ ಮಾಡ್ಲಿ, ಸುಮ್ನೆ ಇರ್ಬೇಕಾಗಿತ್ತು. ಅದನ್ ಬಿಟ್ಟು ಸುಮಲತಾ ಅವರ ಮನೋಸ್ಥೈರ್ಯವನ್ನ ಇವರು ಯಾವಾಗ ಅದಕ್ಕೆ ಒಂದ್ ರೀತಿಯಲ್ಲಿ ಶಾಕ್ ಕೊಟ್ರು, ಮನೋಸ್ಥೈರ್ಯವನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ರು, ಮತದಾರ ಅರ್ಥ ಮಾಡ್ಕೊಂಡಿರ್ತಾನೆ ಬಹುಶಃ. ಜನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಹೌದು 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 ಹೌದು. ಮತ್ತೆ ಕುಟುಂಬ ರಾಜಕಾರಣ ಅದು ಇದು ಎಲ್ಲ ಕೇಳ ಬರ್ತಿದೆ. ಮತ್ತೊಂದ್ ಕಡೆಯಲ್ಲಿ ಕಾಂಗ್ರೆಸ್ನವರು ಹೇಗೂ ಎಲ್ಲಾ ಕಾಂಗ್ರೆಸ್ನವರು ಸುಮಲತಾ ಅವ್ರನ್ನೇ ಬೆಂಬಲಿಸ್ತಾರೆ ನೋಡಿ. ಬೇಕಾದ್ರೆ ಓಟ್ ಹಾಕೋದಂತೂ ಸುಮಲತಾ ಅವರಿಗೆ. ಇಲ್ಲ ಹೌದು, ಮಂಡ್ಯದೊಳಗೆ ಅಂಬರೀಶ್ ಬಗ್ಗೆ ಅಷ್ಟು ಬೆಲೆ ಇದೆ ಸರ್. ಅಂಬರೀಶ್ ಅವರು ಅಷ್ಟು ಮಂಡ್ಯಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ರು. ಅವರು ಮಂಡ್ಯ ಯಾವತ್ತು ಮಂಡ್ಯ ಫಿಲಮ್ ಅಲ್ಲಿ ಅವರು ಎಷ್ಟು ಎತ್ತಿರ್ತಾರೆ, ಮಂಡ್ಯ ವಿಷಯ ಬಗ್ಗೆ ಮಾತಾಡ್ತಾರೆ. ಮಂಡ್ಯ ಇಂಪ್ರೂವ್ ಮಾಡಿದ್ರೆ ಅಂಬರೀಶ್ ಹೇಳ್ಬೇಕು. ನಾವು ಪ್ರತಿಯೊಂದು ಬೇರೆ ಇರೋಗಳು ಯಾರು ಹತ್ರ ಮಾಡಿಲ್ಲ. ಅಂಬರೀಶ್ ಅವರು ಪ್ರತಿಯೊಂದು ಹೆಸರು ಎತ್ತಿದ್ದಾರೆ ಮಂಡ್ಯ ವಿಷಯದ ಬಗ್ಗೆ. ಒಂದ್ ವಿಚಾರ ನೆನಪು ಮಾಡ್ಕೊಳ್ಳೋದಾದ್ರೆ, ಇದು ಅಂಬರೀಶ್ ಅವರು ಸಾಯೋದಕ್ಕೆ ಬಹುಶಃ ಒಂದ್ ಸ್ವಲ್ಪ ದಿನ ಇತ್ತೇನೋ, ಅಂತ ಸಂದರ್ಭದಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗುತ್ತೆ. ನಿಮ್ ಗಮನಕ್ಕಿತ್ತೋ ಗೊತ್ತಿಲ್ಲ. ಅಂತ ಸನ್ನಿವೇಶ, ಅವರು ವಿಪರೀತ ಅನಾರೋಗ್ಯದಲ್ಲಿ ಇರ್ತಾರೆ. ಅಂತ ಸನ್ನಿವೇಶದಲ್ಲೂ ಕೂಡ ಅವರು ಮಾತಾಡ್ತಾರೆ. ಮಂಡ್ಯದ ಬಗ್ಗೆ ಅವ್ರಿಗೆ ಎಷ್ಟಿರುವಂತ ಕಾಳಜಿಯನ್ನು ನಾವು ನೋಡ್ಬೇಕಲ್ವಾ ತಮ್ಮಣ್ಣವ್ರೆ? ಅದನ್ನೆಲ್ಲ ನೋಡ್ತಾ ಇದ್ರೆ ಮಂಡ್ಯದ ಬಗ್ಗೆ ಅವ್ರು ಎಷ್ಟು ಕಾಳಜಿ ಇಟ್ಕೊಂಡಿದ್ರು, ಯಾವ ರೀತಿ ಅವ್ರಿಗೆ ಮನಸ್ಸಿತ್ತು ಮಂಡ್ಯ ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಗಮನ ಇರಿಸಬೇಕು ಅಲ್ವಾ? ಅಲ್ಲ, ಮಂಡ್ಯದಲ್ಲಿ ಅಷ್ಟು ದಡ್ಡಲ್ಲ ಸರ್. ಅಂಬರೀಶ್ ಬಗ್ಗೆ ಅಷ್ಟು ಜೀವ ಕೊಡೋರು ಇದ್ದಾರೆ, ಅಭಿಮಾನಿಗಳು ಪಾಪ ಅಷ್ಟೊಂದು ಇದ್ದಾರೆ. ಇವ್ರು ಕುಮಾರಸ್ವಾಮಿ ಪಾಠ ಕಳಿಸ್ತಾರೆ ಮಾತ್ರ ಅವ್ರಿಗೆ. ಅವ್ರ ಇವ್ರು ಏನೋ ತಿಳ್ಕೊಂಡಿರ್ಬೋದು, ಗೆಲ್ಸ್ಬಿಡ್ತಾರೆ. ಈ ತರ ಹೇಳ್ಬಿಟ್ರೆ ಮಂಡ್ಯ ಅಂಬರೀಶ್ ಸಾವು ಬಗ್ಗೆ ನಾವು ಅಲ್ಲಿದ್ದಂತೆ ಅವ್ರು ಗೆಲ್ಸ್ಬಿಡ್ತಾರೆ ಅಂತ ಜನ ಈ ತರ ಮಾಡಕ್ ಹೋದ್ರೆ ಜನ ಅಷ್ಟೊಂದು ದಡ್ಡಲ್ಲ ಸರ್. ಈಗ ಎಲ್ಲ ಬುದ್ಧಿ ಅದು ಮಂಡ್ಯ. ಮತ್ತೊಂದು ವಿಚಾರ, ಮಂಡ್ಯದಲ್ಲಿ JDS ಕಾರ್ಯಕರ್ತರು ಹೇಳ್ತಾರೆ ನಾವು ಕುಮಾರಣ್ಣನ ಅಭಿಮಾನಿಗಳು, ಆದ್ರೆ ಓಟ್ ಹಾಕೋದು ಮಾತ್ರ ಸುಮಲತಾ ಅವರಿಗೆ ಅಂತಾರೆ ನೋಡಿ. ಅಲ್ಲ, ಅದು ಕರೆಕ್ಟ್ ಸರ್. ಹೌದು, ಅವ್ರು ಒಳಗೆ ಇದ್ ಬರ್ತಾ ಇದಾರೆ. ಸುಮ್ಮನೆ ಇವ್ರಿಗೆ ಇದ್ ಬರ್ಕೊಂಡು ಹೇಳ್ತಾರೆ ಅಷ್ಟೇ. ಅವ್ರು ಹಾಕೋದೇ ಅಂಬರೀಶ್ ಅವ್ರಿಗೆ ಸರ್. ಅವರು ಅಂಬರೀಶ್ ಅವರಿಗೆ ಯಾರು ದುಶ್ಮನ ಇಲ್ಲ ಸರ್. ಎಲ್ಲ ಪ್ರತಿಯೊಬ್ಬರ ಹತ್ರ ಪ್ರೀತಿ ವಿಶ್ವಾಸದಲ್ಲಿ ಇದ್ರು ಅವರು. ಹೌದು ಹೌದು ಹೌದು. ಅಂತೂ ಕೊನೆಯದಾಗಿ ಸುಮಲತಾ ಅವ್ರು ಗೆಲ್ತಾರ ನಿಮ್ಮ ಪ್ರಕಾರ?
ಹೌದು ಸರ್ 99% ಗೆದ್ದೇ ಗೆಲ್ತಾರೆ 100% ಗೆಲ್ತಾರೆ ಸರ್ ಅವರು. ಮಂಡ್ಯದಲ್ಲಿ ಅವ್ರು ಬಿಟ್ಕೊಡಲ್ಲ. ಯಾಕಂದ್ರೆ ಅಂಬರೀಶ್ ಅವ್ರಿಗೆ ಅಷ್ಟು ಪ್ರೀತಿ ಸೊಸೈಟಿ ಕೂಡ ಅಂಬರೀಶ್ ಪಾಪ ಮಂಡ್ಯದಲ್ಲಿ ಬಗ್ಗೆ ಯಾವತ್ತು ಅವ್ರ ಕಣ್ಣ ಎಲ್ಲೇ ಹೋದ್ರು ಅಂಬರೀಶ್ ಅವ್ರ ಮಂಡ್ಯದಲ್ಲಿ ಬಗ್ಗೆ ಯಾವತ್ತು ಚೀಪಾಗಿ ಮಾತಾಡಿಲ್ಲ. ಅವ್ರು ಪ್ರತಿಯೊಬ್ಬರು ಮಂಡ್ಯದಲ್ಲಿ ಬಗ್ಗೆ ಜಿದ್ದುಗಳ ಬಗ್ಗೆ ಹೊಗಳ್ತಾರೆ ಹೊರತು ಅವರು ಇವ್ರು ಹೇಳಿಬೇಕಾದ್ರೆ ಈ ಕಡೆ ಇಲ್ಲಿ ಸೋತ್ಬಿಟ್ಟು ಇಲ್ಲೊಂದು ಇವ್ರ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿರ್ಬೇಕು ಅಂತ ಇವ್ರು ಅಂಬರೀಶ್ ಅವ್ರು ಯಾವತ್ತೋ ಸೋತಿದ್ರು ಅಷ್ಟೇ ಗೆದ್ದಿದ್ರು ಅಷ್ಟೇ ಒಂದೇ ತರ ಮಾತಾಡಿದಾರೆ ಅವರು. ಖಂಡಿತ ಹೌದು, ನಿಜವಾಗ್ಲೂ ಕೂಡ. ಥ್ಯಾಂಕ್ ಯು ತಮ್ಮಣ್ಣವರೇ, ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೊಬ್ರು ಕರೆ ಮಾಡಿದ್ದಾರೆ, ಚಂದ್ರಶೇಖರ್ ಅಂತ. ನಮಸ್ಕಾರ ಚಂದ್ರಶೇಖರ್ ಅವರೇ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನೋಡ್ತಾ ಇದೀರಿ ನೀವು ಮಂಡ್ಯ ರಾಜಕಾರಣವನ್ನ? ಸರ್ ಮಂಡ್ಯ ನೋಡ್ತಾ ಇದೀನಿ. ನೀವು ಟಿವಿಯಲ್ಲಿ ಮಾಡ್ತಾ ಇದ್ದೀರಲ್ಲ ಸರ್, ಭಾರಿ ತಪ್ಪು ಸರ್. ಅದು ಏನ್ ಮಾಡ್ತಾ ಇದೀವಿ ನಾವು? ವೋಟ್ ಹಾಕರು ಸರ್. ಧ್ವನಿ ಕಟ್ ಕೇಳಿಸ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ಕಟ್ ಆಗಿದೆ. ನಮ್ಮ ಮೇಲೆ ಅವರು ಹೇಳ್ತಿರುವಂಥ ಮಾತು ಏನಿದೆ ಇದರಲ್ಲಿ? ನಾವೇನು ಈ ವಿಚಾರವನ್ನೇನು ಎಳೆದುಕೊಂಡು ಬಂದಿದ್ದೀವ? ಸದ್ಯಕ್ಕೆ ಜನಕ್ಕೆ ಗೊತ್ತಿದೆ ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಮಂಡ್ಯದಲ್ಲಿ ಅಂಬರೀಷ್ ಅವರು ಮಂಡ್ಯದ ಗಂಡು, ಖಂಡಿತ. ಅಂಬರೀಷ್ ಅವರ ಪತ್ನಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಖಂಡಿತ. ಸದ್ಯ ಅವರಿಗೆ ಮೈತ್ರಿ ಪಕ್ಷದಿಂದ ಟಿಕೆಟ್ ಕೊಟ್ಟಿಲ್ಲ, ಹೌದು. ಇಂಥ ಸನ್ನಿವೇಶದಲ್ಲಿ ಪಕ್ಷೇತರವಾಗಿ ನಿಲ್ತಾ ಇದ್ದಾರೆ. ಅವರಿಗೆ ಆಬ್ವಿಯಸ್ಲಿ ಅಭಿಮಾನಿಗಳು ಬೆಂಬಲಿಸ್ತಾ ಇದ್ದಾರೆ. ಬಿಜೆಪಿ ಕೂಡ ಅದರದ್ದೇ ಆದಂತಹ ಬೆಳವಣಿಗೆ, ಕಾಂಗ್ರೆಸ್ ಕೂಡ ಬೆಂಬಲಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಪ್ಪ ಮಾಡಿರುವಂತಹ ಕೆಲಸವನ್ನು ಹೇಳ್ಕೊಂಡು ಚುನಾವಣೆಗೆ ಹೋಗ್ತಿದ್ದಾರೆ. ಇದನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ನಾವು ಮಾಡ್ತಿರುವಂತ ತಪ್ಪು ಏನೋ ನನಗಂತೂ ಗೊತ್ತಿಲ್ಲ. ಮತ್ತೊಬ್ರು ಕರೆ ಮಾಡಿದ್ದಾರೆ, ದೇವೇಂದ್ರ ಅಂತ. ನಮಸ್ಕಾರ. ಹಲೋ, ನಮಸ್ಕಾರ ದೇವೇಂದ್ರ ಅವರೇ. ಸರ್, ಈಗ ನಾವು ಜೆಡಿಎಸ್ ಕಾರ್ಯಕರ್ತರು. ಹೌದು, ಹೇಳಿ ಹೇಳಿ. ಈಗ ನಮ್ಮ ನಾಗಮಂಗಲ ತಾಲೂಕಿಗೆ ನಮ್ಮ ಅಂಬರೀಷ್ ಮೇಲೆ ಅವ್ರು ಇರ್ಬೇಕಾದ್ರೆ ನಮ್ಗೆ ಅಪಾರವಾದ ಗೌರವ ಇದೆ. ಹೌದು. ಈಗ ನಮ್ಮ ನಾಗಮಂಗಲ ತಾಲೂಕಿಗೆ ಸರ್ ನಮಸ್ಕಾರ. ಟಿವಿ ನೋಡಿ ಮಾತಾಡ್ಬೇಡಿ ದೇವೇಂದ್ರಪ್ಪ ಅವರೇ, ಟಿವಿ ನೋಡಿ ಮಾತಾಡ್ಬೇಡಿ. ಡಿಲೇ ಇದೆ, ನಾನು ಮಾತಾಡೋದು ಲೇಟ್ ಆಗಿ ಕೇಳಿಸುತ್ತೆ ನಿಮ್ಗೆ. ಮಾತಾಡಿ ಪ್ಲೀಸ್. ನಮ್ಮ ನಾಗಮಂಗಲ ತಾಲೂಕಿಗೆ ನಮ್ಮ ಅಂಬರೀಷ್ ಅವರು ಕೊಡುಗೆ ಏನ್ ಕೊಟ್ಟಿದ್ದಾರೆ? ನಮ್ಮ ಅವ್ರ ಮೇಲೆ ನಮ್ಗೆ ಅಭಿಮಾನ ಇದೆ. ಅವರು MP ಆಗಿದ್ರು, MLA ಆಗಿದ್ರು, ಗೃಹ ಸಚಿವರಾಗಿದ್ರು. ಅದ್ರಲ್ಲೆಲ್ಲ ನಮಗೆ ಓಕೆ ಇದೆ. ನಮ್ಮ ನಾಗಮಂಗಲ ತಾಲೂಕಿಗೆ ಅಂಬರೀಷ್ ಅವರ ಕೊಡುಗೆ ಏನಿದೆ? ಮಂಡ್ಯ ಡಿಸ್ಟಿಕ್ ಅಲ್ಲಿ ಅಂಬರೀಷ್ ಅವರ ಕೊಡುಗೆ ಏನಿದೆ? ಅಲ್ಲ, ಮಂಡ್ಯ ಇಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅಂಬರೀಷೇ ಕಾರಣ ಅಂತಾರೆ ಅಭಿಮಾನಿಗಳು. ಇಲ್ಲ 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 ಸರ್, ನಮ್ಗೆ ನಮ್ಮ ಜನಗಳಿಗೆ ನಮ್ಮ ದೇವೇಗೌಡರು ಕುಟುಂಬದವರು ಮಾಡಿರೋದಂತ ಅನುಕೂಲನ ನಮ್ಮ ನಾಗಮಂಗಲ ತಾಲೂಕಿಗೆ ಯಾರೂ ಮಾಡಿಲ್ಲ. ಆಗ ಒಂದ್ಸತಿ ನೋಡಿ ನಮ್ಮ ಚಲುವರಾಯಸ್ವಾಮಿ ಅವರು JDS ಅಲ್ಲಿ ಗೆದ್ರು. JDS ಅಲ್ಲಿ ಗೆದ್ದಾಗ ನಮ್ಮ ನಾಗಮಂಗಲದಲ್ಲಿ ಒಂದು ಹಾಸ್ಪಿಟ್ಲ್ ಇರ್ಲಿಲ್ಲ, ಹಾಸ್ಪಿಟ್ಲ್ ತಂದು ಕೊಟ್ರು. KSRTC ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಪ್ರೈವೇಟ್ ಬಸ್ಗಳಿದ್ದು, ಆ ಬಸ್ಗಳೆಲ್ಲ ನಿಲ್ಸಿದ್ರು. ನಿಮ್ಮ ಮಾತನ್ನು ಒಪ್ಕೊಂಡೆ ದೇವೇಂದ್ರ ಅವರೇ. ಅಂಬರೀಷ್ ಅವ್ರು ಏನು ಮಾಡಿಲ್ಲ, ಓಕೆ. ನಿಖಿಲ್ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಹಾಗಾದ್ರೆ? ನಮ್ ನಿಖಿಲ್ ಕುಮಾರಸ್ವಾಮಿ ನೋಡಿದ್ರೆ ಓಟ್ ಆಗ್ತಾ ಇಲ್ಲ ನಾವು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡಿ ಓಡ್ತಾ ಇಲ್ಲ ನಾವು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ಮಕ್ಕ ನೋಡಿ ನಾವು ಓಟ್ ಆಗ್ತಾ ಇರೋದು. ಓಕೆ. ಯಾರಾದ್ರೂ ನಿಮ್ಮಂತ ಕಾರ್ಯಕರ್ತರನ್ನ ನಿಲ್ಲಿಸಬಹುದಾಗಿತ್ತು, ಮಗನನ್ನೇ ಯಾಕೆ ನಿಲ್ಲಿಸಿದ್ರು? ಸ್ವಾರ್ಥ ಅಲ್ವೇ ಇದು? ಇನ್ನ ಏನ್ ಗೊತ್ತಾ ಸರ್, ಈಗ ನಮ್ಮ ನಾಗಮಂಗಲ ತಾಲೂಕು, ನಮ್ಮ ಮಂಡ್ಯ ಜಿಲ್ಲೆಗೇನೆ ಇನ್ನು ದೇವೇಗೌಡರದು ಇನ್ನೂ ಅವ್ರದ್ದು ಬಹಳ ಕೊಡುಗೆ ಇದೆ. ಆ ಕೊಡುಗೆ ಅವರು ನಾವು ಹೇಳಿದ್ರು ಸರ್ ಮೊನ್ನೆ, ಅವ್ರನ್ನ ಮಂಡ್ಯ ಜಿಲ್ಲೆ ಜನತೆ ನಾನು ಇನ್ನು ಇದು ಋಣ ತೀರ್ಸಲ್ಲ ಅಂತ ಹೇಳಿ, ಋಣ ತೀರ್ಸ್ಬೇಕು ಅಂತ ಹೇಳಿದ್ರಲ್ಲ, ಅವ್ರು ಋಣ ತೀರ್ಸ್ಬೇಕು. ಅವ್ರು ಏನ್ ಹೇಳಿ? ಹೌದು, ಋಣ ತೀರಿಸ್ಬೇಕಂತ ಹೇಳಿದ್ರೆ ಅಲ್ಲೊಬ್ಬ ಬ್ಯಾನರ್ ಕಟ್ಟದಿಂದ ಕಾರ್ಯಕರ್ತನಿಂದ ಹಿಡಿದು, ಅಲ್ಲಿ ಘೋಷಣೆ ಕೂಗಿದಂತ ಕಾರ್ಯಕರ್ತನಿಂದ ಹಿಡಿದು, ಅಲ್ಲಿ ಕೇಸ್ ಹಾಕೊಂಡಂತ ಕಾರ್ಯಕರ್ತನಿಂದ ಹಿಡಿದು, ಅಲ್ಲಿ ಪೊಲೀಸರ ಲಾಠಿ ರುಚಿ ನೋಡುವಂತ ಕಾರ್ಯಕರ್ತನಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ಬಹುದಾಗಿತ್ತಲ್ವಾ? ಋಣ ತೀರಿಸಬಹುದಾಗಿತ್ತಲ್ವಾ? ತನ್ನ ಮೊಮ್ಮಗನಲ್ಲಿ ಸ್ಪರ್ಧೆ ಮಾಡ್ಬೇಕಾ? ತನ್ನ ಮೊಮ್ಮಗನಲ್ಲಿ ಬೇರೆಲ್ಲಾದ್ರೂ ಸ್ಪರ್ಧೆ ಮಾಡ್ಲಿ, ಅವನ ರಾಜಕೀಯ ಭವಿಷ್ಯ ಘೋಷಣೆ ಮಾಡ್ಲಿ, ಪ್ರಜ್ವಲಿಸ್ಲಿ. ಹಾಗೆ ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಲಿ. ಯಾಕಿದು ದೇವೇಂದ್ರ ಅವರೇ? ಅಲ್ಲ ಸರ್, ಸುಮಲತಾರಿಗೆ ಟಿಕೆಟ್ ಕೊಡ ನಮ್ಗೆ ಅಭ್ಯಂತರ ಇಲ್ಲ. ಈಗ ಅವರು ಬಿಜೆಪಿ ನಿಂತ್ಕೊಂಡ್ರೆ ಓಕೆ. ಈ ಕಾಂಗ್ರೆಸ್ JDS ಒಂದಾಗಿರ್ಬೇಕಾದ್ರೆ ಅವರು ಸಿದ್ದರಾಮಯ್ಯನವರೇ ಈ ಸತಿ ಆಗಲ್ಲ ಅಂತ ಅಂದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟರ್ಮ್ ಇವರು ನೋಡ್ಬೋದಿತ್ತಲ್ಲ, ಇನ್ನೊಂದು ಟರ್ಮ್ ನೋಡ್ಬೋದಿತ್ತಲ್ಲ ಸರ್. ಇತ್ತು, ಅವ್ರಿಗೆ ಅವಕಾಶ ಇತ್ತು. ಏನ್ ಹೇಳಿ? ಹೌದು, ನೀವು ಹೇಳ್ತಾ ಇದ್ದೀರಿ, ನೀವೊಬ್ರು ಅಂಬರೀಷ್ ಅಭಿಮಾನಿ ಅಂತ ಹೇಳಿ ಹೇಳ್ತಾ ಇದ್ರಿ. ಮಾಡ್ಬೋದಿತ್ತು, ನಿಂತ್ಕೋಬೋದಿತ್ತು.
ಇವರು ದೇವೇಗೌಡ ಈಗ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು, ನಮ್ಮ ಅಂಬರೀಶ್ ಅವ್ರ ಅಷ್ಟ ಮೇಲೆ ಅಭಿಮಾನ ಇದೆ, ಅದಿದೆ ಎಲ್ಲಾ ಹೇಳಿದ್ರಲ್ವಾ ಮೊನ್ನೆ. ಅವರು ತಡಿ ಅಂಬರೀಶ್ ನಮ್ಮ ಇದ್ರ ಮೇಲೆ ಅಷ್ಟು ನಮ್ಮ ಸಂಬಂಧದ ಮೇಲೆ ಅಷ್ಟು ಅವ್ರು ಪ್ರೀತಿ ಇಟ್ಟಿದ್ದಾರೆ. ಈ ಸತಿ ಅವರು ಕುಮಾರಸ್ವಾಮಿ ಮಗನ್ ನಿಲ್ಲಿಸ್ತಾ ಇದ್ದಾರೆ. ಈ ಸತಿ ನಾವಲ್ಲಿ ಬಾಯಿ ಹಾಕದ್ ಬೇಡ ಅಂತ ಅವ್ರಿಗೆ ಬಿಟ್ಕೊಡ್ಬೋದಿತ್ತಲ್ಲ, ಅವ್ರಿಗೆ ಬಿಟ್ಕೊಡ್ಬೇಕಿತ್ತಲ್ಲ ಸರ್. ಯಾರಿಗೆ? ನಿಖಿಲ್ ಅವ್ರಿಗೆ ಕುಮಾರಸ್ವಾಮಿ ಮಗ ನಿಖಿಲ್ಗೆ ಬಿಟ್ಕೊಡ್ಬೋದಿತ್ತು. ನೆಕ್ಸ್ಟ್ ನಾನ್ ನಿಲ್ಲಿ ಅವ್ರಿಗೆ MP ಇತ್ತು, ಇದು ನೆಕ್ಸ್ಟ್ MLA ಎಲೆಕ್ಷನ್ ಅವ್ರು ನಿಲ್ಲಿಸಬೇಕು ಅಂತ ಮಾತಾಡ್ತಾರೆ. ಒಂದ್ ವಿಚಾರ ನೇರವಾಗಿ ಹೇಳ್ಬಿಡ್ತೀನಿ ದೇವೇಂದ್ರ ಅವರೇ. ಓಕೆ, ನಿಖಿಲ್ ನಿಲ್ಲಿ, ಹಾಗೆ ಸುಮಲತಾ ಅವರು ನಿಲ್ಲಿ. ಅವ್ರ ಪಾಡಿಗೆ ಅವ್ರು ಪ್ರಚಾರ ಮಾಡ್ಲಿ, ಇವ್ರ ಪಾಡಿಗೆ ಇವ್ರು ಪ್ರಚಾರ ಮಾಡ್ಲಿ. JDS ನ ಕೆಲವೊಂದಿಷ್ಟು ಮುಖಂಡರು ಹೇಳಿಕೆ ಕೊಟ್ಟದ್ ನೋಡಿ ಗಮನಿಸಿದ್ರಿ, ಗಂಡ ಸತ್ತು 3 ತಿಂಗಳಾಗಿಲ್ಲ ಅಂತ ಹೇಳಿ, ಮಂಡ್ಯ ಸೊಸೆ ಅಲ್ಲ ಅಂತ ಹೇಳಿ. ಇದೆಲ್ಲ ಯಾಕೆ ಬೇಕಾಗಿತ್ತು? ನಿನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅವರ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಬಂದಿದ್ದೆ ನಾನು ಅಂತ ಹೇಳಿ. ಇದೆಲ್ಲ ಆಡುವಂತ ಮಾತಾಯಿತು ಚುನಾವಣಾ ಸಂದರ್ಭದಲ್ಲಿ. ಯಾರಾಗಿದ್ರು ಆ ಕೆಲಸ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಇದೆಲ್ಲ ಸರಿ ಅನ್ಸುತ್ತೆ ನಿಮಗೆ? ಅದು ನೋಡಿ, ಅವರು ಒಂದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಅವರು ಮಾಡಬೇಕಾದ ಕರ್ತವ್ಯ ಅವರು ಮಾಡಿದ್ದಾರೆ. ಅದನ್ನ ಹೇಳುವಂತದ್ದ ಆಯ್ತಲ್ವಾ? ಅವ್ರು ಅದು ಹೇಳಂತದೇನಲ್ಲ, ಅದು ಹೇಳ್ಬಾರ್ದು ಅದನ್ನ. ಅವ್ರ ಕರ್ತವ್ಯ ಅದು. ಆ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ, ಸಿದ್ದರಾಮಯ್ಯ ಅವರು ಇದ್ರು ಕೂಡ ಮಾಡ್ತಾ ಇದ್ರು, ಯಡಿಯೂರಪ್ಪನವರು ಕೂಡ ಇದ್ರು ಮಾಡ್ತಾ ಇದ್ರು. ಹೇಳ್ಬಾರ್ದಾಗಿತ್ತು ನನ್ನ ಪ್ರಕಾರ. ದೇವೇಂದ್ರ ಅವರೇ, ನೀವು JDS ಕಾರ್ಯಕರ್ತರು, JDS ಮತ ಹಾಕ್ತೀರಿ, ಇನ್ನು ಬೇರೆ ವಿಚಾರ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಸೋಲುವಂತ ಪರಿಸ್ಥಿತಿ ಬಂದ್ರೆ ಇವ್ರು ಹೇಳದಂತ ಒಂದಿಷ್ಟು ಹೇಳಿಕೆಗಳು ಅದೇ ಕಾರಣ ಆಗತ್ತೆ ಹೊರತು, ಇವರು 5,000 ಕೋಟಿ ಘೋಷಣೆ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ ನೋಡಿಬೇಕಾದ್ರೆ ಇದೆಲ್ಲ ಬಹಳಷ್ಟು ಎಫೆಕ್ಟ್ ಆಗತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ದೇವೇಂದ್ರ ಅವ್ರ ನಮ್ಮ ಜೊತೆ. ಒಂದ್ ಸೆಕೆಂಡ್ ಸರ್, ನೋಡಿ ಸರ್, ಹೋದ್ಸತಿ ಇದೇ ಜಾಗದಲ್ಲಿ ನಮ್ಮ ಚಲುವರಾಯಸ್ವಾಮಿ ಅವರು 56,000 ಲೀಡಿಂಗ್ ಇಂದ ಹೆಂಗೆ ಗೆದ್ದಿದ್ದಾರೆ, ಅದೇ ತರ ನಮ್ ನಾಗಮಂಗಲ ತಾಲೂಕಲ್ಲಿ 56,000 ಸತ್ಯ 1 ಲಕ್ಷ ಚಿಲ್ಲರೆ ನಮ್ ನಾಗಮಂಗಲ ತಾಲೂಕಿಗೆ ಅವರಿಗೆ ಲೀಡ್ ಕೊಡ್ತಾರೆ. ನಿಖಿಲ್ ಅಭಿಮಾನ ಇದೆ ನಮ್ ನಾಗಮಂಗಲ ತಾಲೂಕಲ್ಲಿ. ನಿಖಿಲ್ ಗೆಲ್ತಾರಂತೀರಿ? ಹೌದೌದು, ಖಂಡಿತ. ನೋಡೋಣ, ಜನರು ನಾವು ನೀವು ಮಾತಾಡಿ ಏನ್ ಪ್ರಯೋಜನ? ಜನ ಇವತ್ತು ಉತ್ತರ ಕೊಡ್ತಾರೆ. ನಿಖಿಲ್ ಅವರನ್ನ ಗೆಲ್ಲಿಸ್ತಾರೋ ಅಥವಾ ಸುಮಲತಾ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ರು ಕರೆ ಮಾಡಿದ್ದಾರೆ, ವಿಶ್ವಾಸ್ ಅಂತ ಹೇಳಿ. ನಮಸ್ಕಾರ ವಿಶ್ವಾಸ್ ಅವರೇ. ಸರ್, ನಾವು ವಿಶ್ವಾಸನ ಮಾತಾಡ್ತಿರೋ ತುಮಕೂರು ಡಿಸ್ಟ್ರಿಕ್ಟ್. ಖಂಡಿತ ವಿಶ್ವಾಸ್ ಅವರೇ, ಹೇಳಿ ಸರ್. ಮಂಡ್ಯ ಜನಗಳು ದಡ್ರ ಬುದ್ಧಿವಂತರ ಅಂತ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂದ್ರೆ, ಕುಮಾರಸ್ವಾಮಿ ಅವರ ಮಕ್ಕಳು ಮತ್ತೆ ಅವ್ರ ದೇವೇಗೌಡ ಅವ್ರ ಮಕ್ಕಳು ಯಾರೇ ಬಂದು ಕಣ್ಣೀರ್ ಹಾಕಿದ್ರು ಒಳ್ಳೆ ಬಕ್ರಾಗಳ ತರ ಏನೋ ಮರಳಾಗ ಹೋಗ್ತಾ ಇದಾರೆ ಜನಗಳು. ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ನಮ್ಮ JDS ಅವ್ರಿಗೆ ಆಯ್ತು, ಮತ್ತೆ ಮಂಡ್ಯ ಜನತೆಗೆ ಆಯ್ತು, ನಮ್ಮ ಕರ್ನಾಟಕ ಜನತೆಗೆ ಆಯ್ತು. ಬರೇ ಅವರು ಮೋಸ ಮಾಡೋದೇ, ಮತ್ತೆ ಸುಳ್ಳು ಹೇಳೋದು, ಅಳೋದು, ಇವೆಲ್ಲ ಬರೀ ಕಳ್ಳ ರಾಜಕೀಯ ಮಾಡ್ಕೊಂಡು ಕುತ್ಕೊಂತಾರೆ. ಈ ಆಟ ಆಡ್ಕೊಂಡು ಗೊತ್ತಿದ್ರು ಜನಗಳು ಒಳ್ಳೆ ಜಾತಿ ರಾಜಕೀಯ ಮಾಡ್ಕೊಂಡು BJP ಅವ್ರನ್ನ ತುಳಿಯೋದ್ ನೋಡ್ತಾ ಇದಾರೆ. ಕಣ್ಣೀರಿಗೆ ಮತ ಬೀಳುತ್ತಾ ನೋಡ್ಬೇಕು ವಿಶ್ವಾಸ್ ಅವ್ರೆ. ಹೇಳಿ, ಕಣ್ಣೀರಿಗೆ ಮತ ಬೀಳುತ್ತಾ ನೋಡ್ಬೇಕು ಅಂದೆ. ಯಾರ್ ಕಣ್ಣೀರ್ಗೆ? ಅವ್ರೇನ್ ಯಾವಾಗ್ಲೂ ಪ್ರತಿ ಎಲೆಕ್ಷನ್ ಆಗು ಹಾಕ್ತಾನೆ ಇರ್ತಾರ ಬಿಡಿ ಕಣ್ಣೀರ್ನ. ಅವ್ರದೇನು ಮಾಮೂಲಿ ಆಗ್ಬಿಟ್ಟೈತದು. ಹೌದು. ಸುಮಲತಾ ಗೆಲ್ತಾರ ಹಾಗಾದ್ರೆ? ಸರ್, ಸುಮಲತಾ ಅವ್ರು ಗೆಲ್ಬೇಕು ಈ ಸರಿ. ಅದೇನ್ ಯಾವಾಗ್ಲೂ ತನ್ ಮಗು ನಿಲ್ಲಿಸ್ಬಿಡೋದು, ಕಣ್ಣೀರ್ ಹಾಕ್ಬಿಡೋದು, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ನಾಟಕ ಆಡ್ಬಿಡೋದು. ಆಮೇಲೆ ಇಲ್ಲಿ ಹಾಸನಕ್ಕೆ ಹೋಗ್ಬಿಡೋದು, ನನ್ಗೆ ಆರೋಗ್ಯ ಸರಿ ಇಲ್ಲ, ನನ್ನ ಮಗ ಮುಖ್ಯಮಂತ್ರಿ ಆಗೋದು ಇಷ್ಟ ಇದೆ. ಮತ್ತೆ ಮುಖ್ಯಮಂತ್ರಿ ಆಗೋದು ಇಷ್ಟ ಆಗ್ಲಿಲ್ಲ ಅಂದಿದ್ರೆ ಕುಮಾರಸ್ವಾಮಿನ ಯಾಕೆ ಮಾಡ್ಬೇಕಾಗಿತ್ತು? ಖರ್ಗೆ ಅವ್ರು ಮಾಡ್ಬೋದಾಗಿತ್ತು. ಜೊತೆ ಇಲ್ಲ ಅಂದಿದ್ರೆ ಇವರು ಬಸವರಾಜ್ ಹೊರಟ್ಟಿ ಅವ್ರಿಗೆ ಮಿನಿಸ್ಟ್ರಿ ಪೋಸ್ಟ್ ಗಳೆಲ್ಲ ಯಾಕೆ ಕೊಟ್ಟಿಲ್ಲ? ಬರೀ ಅವರು ಅಲ್ಲ, ಇನ್ನೊಂದು ವಿಚಾರ, JDSಗೆ ಅಷ್ಟೊಂದು ಅಂಬರೀಶ್ ಅವ್ರ ಮೇಲೆ ಅಭಿಮಾನ ಇದ್ರೆ JDS ಇಂದಾನೆ ಟಿಕೆಟ್ ಕೊಡ್ಬೋದಾಗಿತ್ತು ಸುಮಲತಾ ಅವ್ರಿಗೆ ಅಲ್ವಾ? ಸುಮಲತಾ ಅವರು ಮೊದಲಿಂದಾನು ಅವರ ಯಜಮಾನ್ರೆಲ್ಲ ಬಂದಿರೋದು ಕಾಂಗ್ರೆಸ್ ಇಂದ ಬಂದಿದ್ದಾರೆ. ಅವ್ರು ಹೆಂಗ್ JDS ಕನ್ವರ್ಟ್ ಆಗ್ಬಿಡ್ತಾರೆ? ಅಲ್ಲ, ಅವರೇ ಹೇಳಿದ್ರಲ್ಲ, JDS ಇಂದ ಟಿಕೆಟ್ ಕೊಟ್ರು ನಾನು ಸ್ಪರ್ಧಿಸ್ತೀನಿ, ಕಾಂಗ್ರೆಸ್ ಇಂದ ಕೊಟ್ರು ಸ್ಪರ್ಧಿಸ್ತೀನಿ. ಕಾರ್ಯಕರ್ತರಿಗೆ ಏನ್ ಹೇಳ್ತಾರೆ? ಕಾರ್ಯಕರ್ತರಿಗೆ ಏನ್ ಹೇಳ್ತಾರೆ? ಜನ ಏನ್ ಹೇಳ್ತಾರೆ? ಆ ನಿಲುವಿಗೆ ನಾನು ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ವಾ? ಕಾರ್ಯಕರ್ತರು ಹೇಳ್ತಾರೆ ಕರೆಕ್ಟ್. ಟಿಕೆಟ್ ಕೊಡ್ಬೇಕಾಗಿತ್ತಾನೆ ಸುಮಲತಾ ಅವ್ರಿಗೆ. ಅವ್ರು ನಿಲ್ತೀನಿ ಅಂತ, ಇಲ್ಲಾಂದ್ರೆ ಅವರು ಲಕ್ಷ್ಮೀ ಅಶ್ವಿನ್ ಗೌಡ ಅನ್ನೋರು ಮಂಡ್ಯ ಪಾಪ IAS ರಾಜೀನಾಮೆ ಕೊಟ್ಟು ಬಂದು ಎಲೆಕ್ಷನ್ ನಿಂತಿದ್ದಾರೆ ಅವರು. ನೋಡೋಣ, ಜನ ಉತ್ತರ ಕೊಡ್ತಾರ ನೋಡೋಣ, ನಿಖಿಲೋ ಅಥವಾ ಸುಮಲತಾ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡೋದಕ್ಕೆ. ಅರಸೀಕೆರೆಯಿಂದ ಹರೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹರೀಶ್. ಹರೀಶ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಹರೀಶ್. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ಯಾರ ಸರ್ ಮಂಡ್ಯಕ್ಕೆ. ನಿಖಿಲ್ ಅವರೇ ಗೆದಿಯೋದು.
ಗೆಲ್ಲೋದ್ ನಿಖಿಲ್ ಅಂತೀರಿ. ಹೌದು ಸರ್. ಸುಮಲತಾ ಅವರು ಕಷ್ಟ ಇದೆಯಾ? ತಪ್ಪಾಗಿ ತೋರಿಸ್ತಿದ್ದಾರೆ ಸರ್. ಹೇಳಿ ಮಾಧ್ಯಮದವರು ಎಲ್ಲ ಅದೇ ದೊಡ್ಡ ಸುದ್ದಿ ಮಾಡ್ತಿದ್ದಾರೆ ಸರ್. ಏನ್ ಸುದ್ದಿ ಮಾಡ್ತಿದೀವಿ? ಅದೇ ಯಾರಿಗ್ ಓಟ್ ಹಾಕ್ತೀರಾ ಹಂಗೆ ಹಿಂಗೆ ಅಂತ ಕೇಳಲ್ಲ. ಅಲ್ಲ, ಯಾರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿ ನಾವು ಯಾರ ಹತ್ರನೂ ಕೇಳಿಲ್ಲ. ಜನ ಒಪಿನಿಯನ್ ಹೇಗಿದೆ ಸದ್ಯಕ್ಕೆ? ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಸುಮಲತಾ ಅವ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ನಾವೆಲ್ಲೂ ಕೂಡ ನೀವು ನಿಖಿಲಿಗೆ ಓಟ್ ಹಾಕಿ ಸುಮಲತಾ ಅವರಿಗೆ ಓಟ್ ಹಾಕಿ ಅಂತೇಳಿ ನಾವೆಲ್ಲೂ ಕೂಡ ಹೇಳಿಲ್ಲ ಹರೀಶ್ ಅವರೇ, ಅರ್ಥ ಮಾಡ್ಕೊಳ್ಬೇಕು. ಜನ ಅಭಿಪ್ರಾಯ ಹೇಗಿದೆ ಅದೆಲ್ಲವೂ ಕೂಡ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀವಿ. ನೋಡೋಣ, ನಾವು ನೀವು ಮಾತಾಡಿ ಏನ್ ಪ್ರಯೋಜನ, ನಾವು ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂತೇಳಿ ಏನ್ ಪ್ರಯೋಜನ? ಜನ ದಡ್ರಲ್ಲ ಬಿಡಿ, ಉತ್ತರ ಕೊಡ್ತಾರೆ. ನಿಖಿಲ್ ಗೆಲ್ತಾರೋ ಸುಮಲತಾ ಗೆಲ್ತಾರೋ ನೋಡೋಣ. ಥ್ಯಾಂಕ್ ಯು ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಸ್ವಾಮಿ ಅಂತ. ನಮಸ್ಕಾರ, ಕನಕಪುರದಿಂದ ಮಾಡಿದ್ದಾರೆ. ನಮಸ್ಕಾರ ಸ್ವಾಮಿ ಅವರೇ. ನಮಸ್ಕಾರ, ಹೇಳಿ ಸ್ವಾಮಿ ಅವರೇ. ಬಹಳಷ್ಟು ಕುಮಾರಸ್ವಾಮಿ ಅವರಿಗೆ ಅಷ್ಟು ದೇಶ ಸೇವೆ ಮಾಡ್ಲೇಬೇಕು ಅನ್ನೋಂಗಿದ್ರೆ ಅವ್ರ ಮಗನ ತಗೊಂಡ್ ಮಿಲಿಟರಿ ಸೇರ್ಲಿ ಸ್ವಾಮಿ, ಆರ್ಮಿಗೆ ಅಲ್ವರಾ? ದೇಶ ಸೇವೆ ಇದು ಮಾಡೋದು ದೇಶ ಸೇವೆ, ನಮ್ಮ ಯೋಧರು ಮಾಡೋದು ದೇಶ ಸೇವೆ ತಾನೆ. ಹೌದೌದು. ಇವ್ರು ಅಷ್ಟು ಕಾಳಜಿ ಇದ್ದು ದೇಶ ಸೇವೆ ಮಾಡ್ಬೇಕು ಅನ್ನೋ ಕಾಳಜಿ ಜನ ಇದ್ರೆ, ಇವರು ಸುಳ್ಳುಗಾರರು ಅಲ್ಲ ಅನ್ನೋಂಗಿದ್ರೆ ಮಿಲಿಟರಿ ಸೇರ್ಸ್ತಾನೆ ಮಗನ್ನ. ವಯಸ್ಸಲ್ಲ ಅವನೇ ಅಲ್ವಾ? ಏನೋ ಮುದ್ಕ ಆಗಿಲ್ಲ, ಏನು ಇಲ್ಲ, ಯಂಗ್ ಮ್ಯಾನು. ಮಿಲಿಟರಿಗೆ ಹಾಕ್ಬಿಟ್ಟು ದೇಶ ಸೇವೆ ಮಾಡ್ತಾ ಇದೀನಿ ನನ್ನ ಮಗನ ಅಂತ ಹೇಳಿದ್ರೆ ಇಡೀ ಮಂಡ್ಯ ಜನ ಅವ್ರಿಗೆ ಓಟ್ ಹಾಕ್ತಾರೆ ಸ್ವಾಮಿ, ಅಲ್ಲ ಸ್ವಾಮಿ? ನೀವೇ ಹೇಳಿ. ಯಡಿಯೂರಪ್ಪ ಅವ್ರ ಮಗ ಮಿಲಿಟರಿ ಸೇರ್ತಾರ? ಹೇಳಿ. ಯಡಿಯೂರಪ್ಪ ಅವ್ರ ಮಗ ಏನಿದ್ದಾರೆ ಅವ್ರು ಮಿಲಿಟರಿ ಸೇರ್ತಾರ ಕೇಳಿದೆ. ಸೇರ್ಬೇಕಾಗಿತ್ತು ಅವ್ರಿಗೆ. ಅವಾಗ ಈ ಕ್ವಶನ್ ಬಂದಿರೋ ಅವಾಗತ್ತು ಕೇಳಿರೋರು, ನಾವು ಕೇಳಿರುವ. ಅವಾಗ ನಮ್ಮ ಟಿವಿ ಚಾನಲ್ ಅವರು ಮಾಧ್ಯಮದವರು ಇಷ್ಟು ಡೆವಲಪ್ಮೆಂಟ್ ಆಗಿರ್ಲಿಲ್ಲ. ಅವಾಗ ಏನಾಗಿದ್ರೆ ಮೋಸ್ಟ್ಲಿ ಅವಾಗೂ ಕೇಳಿರೋರೇನೋ. ಎರಡನೇದು, ಈಗ ಮಂಡ್ಯ ಜನಕ್ಕೆ ಏನೇ ಜನರ ಅವರು ಪಟಾಯಿಸಿ ಏನೇ ಸುಳ್ಳು ಹೇಳಿ ಕಣ್ಣೀರ್ ಹಾಕಲಿ, ಕಣ್ಣೀರ್ ನಂಬರ್ 1, ಸುಳ್ಳು ಹೇಳಿದ್ರೆ ನಂಬರ್ 1 ಗೊತ್ತು ಕರ್ನಾಟಕ ಜನಕ್ಕೆ. ಇವ್ರು ಎಷ್ಟೇ ನಾಟಕ ಮಾಡ್ಬಿಟ್ಟು ಅಪ್ಪಿ ತಪ್ಪಿ ಏನಾರ ಮಂಡ್ಯ ಜನ ಇವ್ರಿಗೆ ನಿಖಿಲ್ ಗೌಡ್ರಿಗೆ ಹಾಕಿದ್ರೆ ಓಟು ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡ್ದಂಗೆ. ಅಂಬರೀಷು ನಮ್ಮ ಅಣ್ಣವರು ನಮ್ಮ ಮಂಡ್ಯದ ಗಂಡು ಅಂತ ಕೊಚ್ಕೊಂಡ್ಬಿಟ್ಟು ಏನಾರ ಅಪ್ಪಿ ತಪ್ಪಿ ಅವ್ರು ಏನಾರ ನಿಖಿಲ್ ಗೌಡ್ರಿಗೆ ಹಾಕ್ಬಿಟ್ರು ಲಾಸ್ಟಲ್ಲಿ ಅಂದ್ರೆ ಮಂಡ್ಯ ಜನ ತರಲೆಗಳು. ಯಾಕೆ ಅಂತ ಹೇಳಿದ್ರೆ ಕೇಳಿ. ಇಲ್ಲ, ಆಬ್ವಿಯಸ್ಲಿ ಮಂಡ್ಯಕ್ಕೆ ಯಾರು ಅಭಿವೃದ್ಧಿ ಮಾಡಿದಾರೋ, ಮಂಡ್ಯಕ್ಕೆ ಯಾರು ಅನುದಾನ ಕೊಟ್ಟಿದ್ದಾರೋ ಅವ್ರಿಗೆ ಹಾಕ್ತಾರೆ. ಅವ್ರ ಬಗ್ಗೆ ಒಲ ಬರುತ್ತೆ. ಎಲ್ಲೇ ಅಭಿವೃದ್ಧಿ ಮಾಡಿದಾರೆ ಸರ್? ಸರ್ ಇವ್ರು ಹೇಳ್ಕೊಂಡಿದ್ದಲ್ಲಿ ಯಾವ್ದಾಗದೆ ಸರ್? ತೋರಿ ಸರ್ ನೀವೇನೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಾಮಿ ಅವರೇ. ಇನ್ನು ನಾಗರಾಜ್ ಅಂತ ಕರೆ ಮಾಡಿದ್ದಾರೆ ಶ್ರೀರಂಗಪಟ್ಟಣದಿಂದ. ನಮಸ್ಕಾರ ನಾಗರಾಜ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ನಾಗರಾಜ್. ಮಂಡ್ಯ ಮಂಡ್ಯ ಒಂದು ವಿಶೇಷವಾದ ಒಂದು MP ಚುನಾವಣೆ ಅಂತಾನೆ ಹೇಳ್ಬೋದು. ಹೌದು ಹೌದು. ಈ ಒಂದು ಚುನಾವಣೆಯಲ್ಲಿ ಅಂಬರೀಷ್ ಅಣ್ಣವರು ಏನು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು MP ಆದಾಗ ಅನುದಾನನ ತೋರ್ಸ್ಕೊಟ್ಟಂತ ವ್ಯಕ್ತಿ ಅಂತಾನೆ ಹೇಳ್ಬೋದು. MP ಕೋಟಾದಡಿಯಲ್ಲಿ ದೇವಸ್ಥಾನಗಳಾಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಕಾಂಪೌಂಡ್ಗಳು ನಿರ್ಮಾಣಗಳಾಗಿರ್ಬೋದು, ಇವೆಲ್ಲಾನು ಮಾಡ್ಕೊ ಬಂದ್ರು. ಆದ್ರೆ ಅಭಿಮಾನವಾಗಿ ಯಾವ ರಾಜಕಾರಣಿಗಳನ್ನ ಯಾರುವೆ ತುಳಿಕೆ ಅವರು ಯಾರನ್ನೂ ಇದ್ ಮಾಡ್ಲಿಲ್ಲ. ಬುಡ ಹೋಗೋ ಈ ತರ ಒಂದು ವಿಶ್ವಾಸ ಪ್ರೀತಿಯಿಂದಾನೆ ಮಂಡ್ಯ ಜನ ಮನ್ಸನ್ನ ಗೆದ್ದಿದ್ದಾರೆ. ಈಗ ಕುಮಾರಸ್ವಾಮಿ ದೇವೇಗೌಡರು ಹೇಳ್ತಾರೆ, ನಾವು ನಮ್ಮ ಮಗನಿಗೆ ಹಾರ್ಟ್ ಆಪರೇಷನ್, ಇದಕ್ಕೋಸ್ಕರ ನಾನು ಓಕೆ, ಥ್ಯಾಂಕ್ ಯು ಕರೆ ಮಾಡಿ ನಮ್ಮ ಜೊತೆ ಮಾತಾಡೋದಕ್ಕೆ. ಮತ್ತೊಬ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ಮಾರುತಿ. ನಮಸ್ಕಾರ ಮಾರುತಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ ಮಾರುತಿ. ಮಂಡ್ಯ ಬಿಸಿ ಬಿಸಿ ಈಗ ಚರ್ಚೆ ಮಾಡ್ತೀವಿ. JDS ನವರು ಕುಮಾರಸ್ವಾಮಿ ಅವರು ವಂಶ ಪರಂಪರೆಯಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಸರ್. ಸುಮಲತಾ ಅವರು ಇದಕ್ ಮುಂಚೆ ಕಾಂಗ್ರೆಸ್ ನಲ್ಲಿ ಇದ್ದಂತ ಅಂಬರೀಷ್ ಅವರು, ಈಗ ಮಂಡ್ಯ ಜನತೆ ಹೇಳ್ತಾರೆ ಅಂಬರೀಷ್ ಅವರು ಅಂತ, ಅಣ್ಣವರು ಅಂತ. ಈಗ ಈಗಿನ ಕಣ್ಣೀರಲ್ಲಿ ಮೊನ್ನೆ ಹಾಸನದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರು ನಿಲ್ಸಿದ್ರು, ಅವರಿಗೆ ದೇವೇಗೌಡರು ಕಣ್ಣೀರ್ ಹಾಕಿದ್ರು. ಮತ್ತೆ ನಿನ್ನೆ ಮಂಡ್ಯದಲ್ಲೇ ಬಂದ್ಬಿಟ್ಟು ಯಾವತ್ತೂ ನನ್ ಕಣ್ಣೀರ್ ಹಾಕಲ್ಲ ಅಂತಾರೆ. ಅಭಿವೃದ್ಧಿ ಪರವಾಗಿ ಬಂದ್ರೆ ಅಂಬರೀಷ್ ಅವರು ಸುಮಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮಂಡ್ಯಕ್ಕೆ. ಕಾವೇರಿ ಗಲಾಟೆಯಲ್ಲಿ ಸುಮಾರು ಗಲಾಟೆಗಳು ಕೊಟ್ಟಿದ್ದಾರೆ. ದೇವೇಗೌಡರು ಈಗಿನ ಯಾವುದೇ 7 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ನಾವು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಅದು ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಮಗೆ ಸುಲಭವಾಗಿ ಗೆಲ್ಲಬೇಕು ಅನ್ನೋದಲ್ಲ ಸರ್. ಅಭಿವೃದ್ಧಿ ಮಂಡ್ಯದಾಗ ಬೇಕಾದಷ್ಟು ಜನ ಕೊಟ್ಟಿದ್ದಾರೆ. ಅಂಬರೀಷ್ ಅವರು ಕಾವೇರಿ ಗಲಾಟೆಯಲ್ಲಿ ಹೋರಾಡಿದ್ದಾರೆ. ಇವತ್ತು ಅನಿಕಂಪದ ಓಟ್ ಇದೆ.
ಹಂಗಾಗಿ ಅವರು ಸುಮಲತಾ ಅವರಿಗೆ ನಮಗೆ ಟಿಕೆಟ್ ಕೊಟ್ಟರೆ ತುಂಬಾ ಚೆನ್ನಾಗಿರೋದು. ಕುಮಾರಸ್ವಾಮಿ ಅವರು 5,000 ಕೋಟಿ ಕೊಟ್ಟಿದ್ದಾರೆ ಮಂಡ್ಯಕ್ಕೆ, 5,000 ಕೋಟಿ ಮಂಡ್ಯಕ್ಕೆ ಕೊಟ್ಟಿದ್ದಾರೆ. ಹೋದ ಬಂದಲ್ಲೆಲ್ಲ ಮಂಡ್ಯ ಮಂಡ್ಯ ಅಂತ ಹೇಳಿ ಪುನರುಚ್ಚಾರ ಮಾಡ್ತಾರೆ. ಯಾರು? ಕುಮಾರಸ್ವಾಮಿ ಅವರು. ಸರ್ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದೆ. ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಹಾಸನದಲ್ಲಿ ಅವ್ರಿಗೆ ಬೇಕು ಜೆಡಿಎಸ್ಗೆ ಟಿಕೆಟ್, ಮಂಡ್ಯದಲ್ಲಿ ಬೇಕು, ನೆಕ್ಸ್ಟ್ ಕೊಟ್ರೆ ಮೈಸೂರು ಬೇಕು. ಬಟ್ ಆದ್ರೆ ಉತ್ತರ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಕಡೆಯಿಂದ ಸರ್ಕಾರದಿಂದ ಕೆಲಸ ಆಗಿಲ್ಲ. 7 ಸೀಟ್ ಇದೆ ಅನ್ನೋದಲ್ಲ ಸರ್. ಸುಮಲತಾ ಅವರಿಗೆ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡ್ಬೇಕಾಗಿತ್ತು. ಸಿದ್ದರಾಮಯ್ಯನವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾರುತಿ ಅವರೇ, ನಮ್ಮ ಜೊತೆಲಿ ಮಾತಾಡಿದ್ರಿ, ಬಹಳಷ್ಟು ಚರ್ಚೆ ಮಾಡಿದ್ವಿ. ಖಂಡಿತವಾಗ್ಲೂ ಕೂಡ ಇವತ್ತು ಬಿಸಿ ಬಿಸಿ ಚರ್ಚೆ ಆಗ್ತಿರುವಂತಹ ಲೋಕಸಭಾ ಕ್ಷೇತ್ರ ಮಂಡ್ಯದಲ್ಲೇ ಒಂದು ರೀತಿಯಲ್ಲಿ ಕದನ ಕೌತುಕ ಏರ್ಪಡ್ತಾ ಇದೆ. ಅದು ಅನುಕಂಪದ ಅಲೆಯಲ್ಲಿ ಸುಮಲತಾ ಅವ್ರು ಗೆಲ್ತಾರೋ ಅಥವಾ ತಂದೆಯ ಪ್ರಭಾವದ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೋ ಅನ್ನೋ ವಿಚಾರ ಬಹಳಷ್ಟು ಜನರು ಹೇಳ್ತಿರೋ ಹಾಗೆ ಸುಮಲತಾ ಅವರೇ ಗೆಲ್ತಾರೆ. ಸದ್ಯ ಇವತ್ತೇನು ಇವರು ಬೇಕಾಬಿಟ್ಟಿ ಮಾತಾಡ್ತಿದ್ದಾರೆ ಅದೇ ಸುಮಲತಾ ಅವರಿಗೆ ಮತವಾಗಿ ಪರಿಣಮಿಸುತ್ತೆ ಅಂತೇಳಿ ಹೇಳ್ತಾ ಇದ್ರೆ, ಅದಕ್ಕೆ ದೇವೇಗೌಡರ ಕುಟುಂಬವನ್ನ ನಾವು ಯಾರು ಕೂಡ ಬಿಟ್ಟು ಕೊಡೋದಿಲ್ಲ, ಅವ್ರು ಕೊಟ್ಟಂತ ಕೊಡುಗೆ ಅದು ಅಗಣ್ಯ, ಅದನ್ನ ನಾವು ಯಾರು ಕೂಡ ಮರೆಯೋದಿಲ್ಲ, ನಿಖಿಲನ್ನ ಗೆಲ್ಲಿಸ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡ್ಬೇಕಾಗಿದೆ ಫೈನಲಿ ಜನರು ಉತ್ತರ ಕೊಡ್ತಾರೆ ಏನು ಎತ್ತ ಅನ್ನೋದರ ಕುರಿತಾಗಿ. ಇದೇ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.